ಬನ್ನಿ, ಕೀರ್ತನೆಗಳು 34:8. Psalms 34:8. కీర్తనలు 34 అధ్యాయము 8వ వచనము. సంగీతం 34:8. आमेन. भजन संगीत 30:4-8 वचन. 34:8. भजन संगीत 34:8. ಯೆಹೋವನು ತಿಳಿದುಕೊಳ್ಳಿರಿ, ಆತನನ್ನು ಆಶ್ರಯಿಸಿಕೊಂಡವನು ವಾಕ್ಯ ಚೆನ್ನಾಗಿ ಗಮನಿಸಿದ್ರಾ? ಪ್ರತಿಯೊಬ್ಬರು ಗಮನಿಸಿದ್ರಾ? ಪ್ರತಿಯೊಬ್ಬರು ನೋಡಿದ್ರ ವಾಕ್ಯನ? ಪ್ರತಿಯೊಬ್ಬರು ನೋಡಿ. ಯೆಹೋವನು ಯೇಸು ಸ್ವಾಮಿ ನಮ್ಮ ದೇವರು ಸರ್ವೋತ್ತಮನು, ಎಲ್ಲದರಲ್ಲಿ ಉತ್ತಮನು. ಪ್ರತಿ ಒಂದರಲ್ಲಿ ಕೂಡ ದೇವರು ತಪ್ಪೇ ಇರೋದಿಲ್ಲ, ಉತ್ತಮನು. ಆತನ ತರ ಬೇರೆ ಯಾರೂ ಇರೋದಿಲ್ಲ. ಆತನ ಹಾಗೆ ನಿನ್ನ ಜೀವನದಲ್ಲಿ, ನಿನ್ನ ಬದುಕಿನಲ್ಲಿ, ನಿನ್ನ ಕುಟುಂಬದಲ್ಲಿ, ನಿನ್ನ ಮಾರ್ಗದಲ್ಲಿ, ನಿನ್ನ ವ್ಯಾಪಾರದಲ್ಲಿ, ನಿನ್ನ ಮಾರ್ಗದಲ್ಲಿ ಯೇಸು ಸ್ವಾಮಿ ತರ ನಿನ್ನ ತಂದೆ ಆಗ್ಲಿ, ತಾಯಿ ಆಗ್ಲಿ, ನಿನ್ನ ಅಣ್ಣ ಆಗ್ಲಿ, ನಿನ್ನ ತಂಗಿ ಆಗ್ಲಿ, ನಿನ್ನ ಅಕ್ಕ ಆಗ್ಲಿ, ನಿನ್ನ ತಮ್ಮ ಆಗ್ಲಿ, ನಿನ್ನ ಸ್ನೇಹಿತರಾಗ್ಲಿ, ನಿನ್ನ ಬಂಧು ಬಳಗ ಆಗ್ಲಿ, ನಿನ್ನ ಕ್ಲಾಸ್ಮೇಟ್ಗಳಾಗ್ಲಿ, ನಿನ್ನ ಅಕ್ಕಪಕ್ಕ ಜನಗಳಾಗ್ಲಿ ಯೇಸು ಸ್ವಾಮಿ ತರ ಯಾರು ಬರಲ್ಲ. ಹಾಗೆ ನೀನೇನ್ ಮಾಡ್ಬೇಕಂದ್ರೆ ಕಷ್ಟಗಳಲ್ಲಿ, ರೋಗಗಳಲ್ಲಿ, ಬಾಧೆಯಲ್ಲಿರುವಾಗ, ಕಷ್ಟದಲ್ಲಿರುವಾಗ, ಉಪದ್ರವದಲ್ಲಿರುವಾಗ, ನಿದ್ರೆ ಬಾಧೆ ಇರುವಾಗ, ಕೆಲಸ ಇಲ್ಲದೆ ಇರುವಾಗ, ಸಮಾಧಾನ ಇಲ್ಲದಿರುವಾಗ, ನೀನು ಸಾಲದಲ್ಲಿ ಬಿದ್ದಾಗ, ನೀನು ಸಂತೋಷ ಇಲ್ಲದಿರುವಾಗ, ಶೋಧನೆಯಲ್ಲಿರುವಾಗ, ಕಣ್ಣೀರಲ್ಲಿ ಜೀವನ ಕಳೆಯುವಾಗ, ಆಸ್ಪತ್ರೆ ಜೀವನ ಅಲಿಯುವಾಗ, ಮನುಷ್ಯರೆಲ್ಲ ವಿರೋಧ ಇರುವಾಗ, ಗಾಡಿ ಇಲ್ಲದೆ ಇದ್ದಾಗ, ಪೌನ್ ಇಲ್ಲದೆ ಇದ್ದಾಗ, ಸಮಾಧಾನ ಇಲ್ಲದೆ ಇರುವಾಗ, ಮನೆ ಬಾಡಿಗೆ ಕಟ್ಟಕ್ಕಾಗದೆ ಇರುವಾಗ, ಅಲ್ಲಿ ಸ್ಕೂಲ್ ಫೀಸ್ ಕಟ್ಟಕ್ಕಾಗದೆ ಇರುವಾಗ, ಭಯದಲ್ಲಿರುವಾಗ, ಸಮಸ್ಯೆಗಳಿರುವಾಗ ನಿನ್ನನ್ನು ಹೆಂಗೆ ಬಿಡುಗಡೆ ಮಾಡ್ದ ನೋಡು. ನಿನಗೆ ಹೆಂಗೆ ಧೈರ್ಯ ಕೊಟ್ಟ ನೋಡು. ನಿನಗೆ ಹೆಂಗೆ ಸಾಲಗಳಲ್ಲಿ ಬಿಡುಗಡೆ ಕೊಟ್ಟ ನೋಡು. ನಿನಗೆ ಹೆಂಗೆ ರೋಗದಿಂದ ಸ್ವಸ್ಥತೆ ಕೊಟ್ಟ ನೋಡು. ನಿನ್ನ ಹೇಗೆ ಕಷ್ಟದಿಂದ ತಪ್ಪಿಸ್ತ ನೋಡು. ನಿನ್ನ ಹೆಂಗೆ ಉಪದ್ರವಗಳಿಂದ ಬಿಡುಗಡೆ ಮಾಡಿದ ನೋಡು. ನಿನ್ನ ಅವಮಾನದಲ್ಲಿರೋ ಹೆಂಗೆ ನಿನ್ನ ಅವಮಾನದಿಂದ ದೇವರು ತಪ್ಪಿಸ್ತ ನೋಡು. ಕಮಾನ್, ಒಂದ್ಸಾರಿ ಧ್ಯಾನ ಮಾಡಿ. ಒಂದ್ಸಾರಿ ಎಲ್ಲಾರು ಕಣ್ಮುಚ್ಚಿ ನಿನ್ನ ಯಾವ ಕಷ್ಟಗಳಲ್ಲಿ ದೇವರು ಜೊತೆಯಲ್ಲಿ ಇದ್ದು, ಸಂಗಡಲ್ಲಿದ್ದು ಇದುವರೆಗೂ ಕೈ ಬಿಡಿದಿರಾ. ಈಗೇನೋ ಬೇರೆ ಬೇರೆ ಸಮಸ್ಯೆಗಳಿದೆ, ನಾನು ಇಲ್ಲ ಅಂತ ಹೇಳಿಲ್ಲ. ನಿನಗೆ ಪ್ರಾಬ್ಲಮ್ ಅಲ್ಲಿ ಇದೆ, ನಿನಗೂ ಇದೆ, ನನಗೂ ಇದೆ, ಇಲ್ಲಿ ಬಂದಿರೋ ಪ್ರತಿಯೊಬ್ಬರಿಗೂ ಇದೆ. ಈ ಲೋಕದಲ್ಲಿರೋ ಎಲ್ಲಾ ಬೋಧಕರಿಗೆ, ಪಾಸ್ಟರ್ಗಳಿಗೆ, ಕ್ರಿಶ್ಚಿಯನ್ಸ್ಗೆ ಸಮಸ್ಯೆ, ಶೋಧನೆ, ಉಪದ್ರವ ಇದೆ. ನಾನು ಇಲ್ಲ ಅಂತ ಹೇಳಿಲ್ಲ. ಇದುವರೆಗೂ ನಿನ್ನ ಯಾವ ಕಷ್ಟದಲ್ಲಿ, ಬಾಡಿಗೆ ಕಾಸು ಇರುವಾಗ, ಬಾಡಿಗೆ ಕಟ್ಟಕ್ಕಾಗದೆ ಇರುವಾಗ, ರೋಗದಲ್ಲಿರುವಾಗ, ನಿದ್ರೆ ಬಾಧೆ ಇರುವಾಗ, ಸಮಸ್ಯೆಗಳಲ್ಲಿರುವಾಗ, ಶೋಧನೆಗಳಲ್ಲಿರುವಾಗ, ವ್ಯಾಧಿಯಲ್ಲಿರುವಾಗ, ಆಮೇಲೆ ಸ್ಕೂಲ್ಗೆ ಓದಕ್ಕಾಗದೆ ಇರುವಾಗ, ರೋಗ ಬಲಹೀನತೆಯಲ್ಲಿರುವಾಗ, ನಿಶಕ್ತಿಯಲ್ಲಿದ್ದಾಗ, ಡಾಕ್ಟರ್ ಇನ್ಮೇಲೆ ನೀನು ಆಗೋದೇ ಇಲ್ಲ, ನಿನ್ ಸಮಸ್ಯೆ ಇದು, ನೀನ್ ಇನ್ಮೇಲೆ ಕೆಲಸ ಮಾಡಬಾರ್ದು ಅಂತ ಹೇಳಿರುವಾಗ, ನಿನ್ನೆಲ್ಲ ದೇವರು ಹೆಂಗೆ ತಪ್ಪಿಸ್ತ ನೋಡು, ಹೆಂಗೆ ರಕ್ಷಿಸ್ತ ನೋಡು, ಹೆಂಗೆ ಕಾಪಾಡ್ದ ನೋಡು, ಹೆಂಗೆ ಬಿಡುಗಡೆ ಮಾಡ್ದ ನೋಡು, ಹೆಂಗೆ ನಿನಗೆ ಧೈರ್ಯ ಕೊಟ್ಟ ನೋಡು, ಹೆಂಗೆ ನಿನಗೆ ಸಮಾಧಾನ ಕೊಟ್ಟ ನೋಡು, ಹೆಂಗೆ ನಿನಗೆ ಜೊತೆಲಿದ್ದ ನೋಡು. ಅದೇ ಟೇಸ್ಟ್. ಬಿರಿಯಾನಿ, ದಮ್ ಬಿರಿಯಾನಿ, ಹೈದರಾಬಾದ್ ಬಿರಿಯಾನಿ, ಆಂಬೂರ್ ಬಿರಿಯಾನಿ, ಹಾಟ್ ಬಿರಿಯಾನಿ ನೀವು ತಿಂದು ನೋಡಿದ್ರೆ 5 ಸ್ಟಾರ್ ಬಿರಿಯಾನಿ, ಆಮೇಲೆ ದೊಣ್ಣೆ ಬಿರಿಯಾನಿ, ಅಲ್ಲೆಲ್ಲೂಯಾ. ಅದೇನಾದ್ರು ಇನ್ನೊಂದು ಬಿರಿಯಾನಿ, ಯಾವ ಪೇಟೆ ಆ ಬಿರಿಯಾನಿ ಒಂದು ಹೆಸರಿದೆ, ಆ ಪೇಟೆ ಹೆಸರು ನಾನು ಮರ್ತೋದೆ. ಚಾಮರಾಜಪೇಟೆ ಅಲ್ಲ, ಅಲ್ಲೆಲ್ಲೂಯಾ, ಮಾರ್ಕೆಟ್ ಅಲ್ಲಿ ಬರ್ತದೆ. ಆ ಬಿರಿಯಾನಿ ನಾವು ಟೇಸ್ಟ್ ಮಾಡ್ತೀವಿ, ರಸಗುಲ್ಲ ಟೇಸ್ಟ್ ಮಾಡ್ತೀವಿ, ಅಲ್ಲೆಲ್ಲೂಯಾ. ಗುಲಾಬ್ ಜಾಮೂನ್ ಟೇಸ್ಟ್ ಮಾಡಿ ಈ ತರ ಇದೆ ಅಂತ ಹೇಳ್ತೀವಿ. ಕಟ್ಟ ಮಿಠ ಮಿಕ್ಸರ್ ಈ ತರ ಟೇಸ್ಟ್ ಮಾಡಿ ನಾವು ಹಿಂಗೆ ಈ ತರ ಅಮೆರಿಕ ಹಿಂಗಿದೆ, ಅಮೆರಿಕ ಹೋಗಿ ಅಮೆರಿಕ ನೋಡಿ, ಆಸ್ಟ್ರೇಲಿಯಾ ಹೋಗಿ ಆಸ್ಟ್ರೇಲಿಯಾ ನೋಡಿ, ಇಂಗ್ಲೆಂಡ್ UK ಹೋಗಿ UK ನೋಡಿ, ಆಮೇಲೆ
ಬೇಲೂರು ಹಳೆಬೀಡು ಹೋಗಿ ಬೇಲೂರು ಹಳೆಬೀಡು ನೋಡಿ ಹಿಂಗಿದೆ, ಅದನ್ನ ರುಚಿ ಮಾಡೋದು ಅಂತ ಹೇಳ್ತಾರೆ. ಹಲ್ಲೆಲೂಯಾ, ಆಮೆನ್. ಅದೇ ರೀತಿಯಾಗಿ ಸಿಸ್ಟರ್, ಬ್ರದರ್, ನಿನ್ನ ದೇವರು ಯಾರು ಅಂತ ರುಚಿ ಮಾಡು. ನಿನಗೆ ಸ್ವಂತ ಅನುಭವ ಇರಲಿ. ನಿನ್ನನ್ನ ಯಾವ ರೀತಿ ದೇವರು ಕಷ್ಟದಿಂದ ತಪ್ಪಿಸ್ತಾ, ಕುಟುಂಬದಲ್ಲಿ ಸಮಸ್ಯೆ, ಗಂಡ ಹೆಂಡತಿ ಸಮಸ್ಯೆ, ಶೋಧನೆ ಅಷ್ಟೇ. ನನ್ನ ಕುಟುಂಬ ಇನ್ನಿಲ್ಲ, ನನ್ನ ಕುಟುಂಬ ಹೊರಟೋಯ್ತು, ನನ್ನ ಗಂಡ ನನ್ನನ್ನ ಬಿಟ್ಬಿಡ್ತಾನೆ, ನನ್ನ ಹೆಂಡತಿ ನನ್ನನ್ನ ಬಿಟ್ಬಿಡ್ತಾರೆ, ನನ್ನ ಮಕ್ಕಳು ನನ್ನನ್ನ ಬಿಟ್ಬಿಡ್ತಾರೆ, ನಾನು ಸತ್ತೋಗ್ಬಿಡ್ತೀನಿ, ಡಾಕ್ಟರ್ ಹೇಳಿದ್ದಾರೆ, ಅಯ್ಯೋ ನಾನು ಬೆಳಿಗ್ಗೆ ಎದ್ದೋಳಲ್ಲ. ಹೆಂಗೆ ನೀನು ಬೆಳಿಗ್ಗೆ ಎದ್ದೋಯ್ದೆ? ಹೆಂಗೆ ನಿನ್ನ ದೇವರು ಕೆಲಸಕ್ಕೆ ಕಳಿಸ್ತಾ? ಬೆಳಿಗ್ಗೆ ಕೆಲ್ಸಕ್ಕೆ ಹೋಗಲ್ಲ, ಹೋಗ್ಲೇಬೇಕು. ಓನರ್ ಕೆಲಸದಿಂದ ತೆಗೆದು ಬಿಡ್ತಾನೆ, ಬರ್ಲೇಬೇಕಂತ ಹೇಳಿದ್ರೆ ಅವ್ರ ಮನೇಲಿ ಫಂಕ್ಷನ್ ಇದೆ, ನಾನು ಹೋಗ್ಬೇಕು. ರಾತ್ರಿ ಸಿಚುವೇಶನ್ ನೋಡಿದ್ರೆ ಹೋಗಕ್ಕಾಗಲ್ಲ. ಬೆಳಿಗ್ಗೆ ದೇವರಿಗೆ ಪ್ರೇಯರ್ ಮಾಡಿ ಮಲ್ಕೊಂಡೆ. ಬೆಳಿಗ್ಗೆ ದೇವರ ಅದ್ಭುತವಾದ ಶಕ್ತಿಯಿಂದ, ಸಾಮರ್ಥ್ಯದಿಂದ, ಬಲದಿಂದ, ಚೈತನ್ಯದಿಂದ ನಿನ್ನನ್ನು ತುಂಬಿ, ನನ್ನನ್ನು ತುಂಬಿ ನಿನ್ನನ್ನು ಕಳಿಸ್ಕೊಟ್ಟ. ಈಗ ಕೂಡ ಬೆಳಿಗ್ಗೆ ನಾನು ಎದ್ದಿರುವಾಗ ಬಾಡಿ ಫುಲ್ ಟಯರ್ಡ್, ಸ್ನಾನ ಮಾಡೋವರೆಗೂ ತಿರ್ಗಾ ಬೆಡ್ಡಿಂದ ಎದ್ದು ತಿರ್ಗಾ ಮೈ ಹೋಗಿ ಬೆಡ್ಡಲ್ಲಿ ಒದ್ದಾಡ್ತಾ ಇದೆ. ಹಲ್ಲೆಲೂಯಾ. ನೋಡಿ, ಆರಾಧನೆ ನಡೆಸಿ, ವಾಕ್ಯ ಹೇಳಿ, ಅನೌನ್ಸ್ಮೆಂಟ್ ಮಾಡಿ, ಆಮೇನ್. ಈಗ ವಾಕ್ಯವನ್ನು ಕೂಡ ಹೇಳ್ತಾ ಇದ್ದೀನಿ. ಇದು ಕೂಡ ದೇವರ ಶಕ್ತಿ, ದೇವರ ಬಿಡುಗಡೆ, ದೇವರು ಕೊಟ್ಟಿರೋ ಫಲ, ಟೇಸ್ಟ್. ಇನ್ನು ನನಗೆ ನೆಕ್ಸ್ಟ್ ಸಂಡೇ ಚಿಂತೆ ಬರಲ್ಲ. ಅದ ನೆಕ್ಸ್ಟ್ ಸಂಡೇಗಳು ಒಂದೊಂದು ಭಾನುವಾರ ಕೂಡ ನನ್ನನ್ನು ದೇವರು ಅದ್ಭುತ ರೀತಿಯಲ್ಲಿ, ಏನು ಬಲಹೀನತೆ ಇದ್ರೆ ಕೂಡ ವಾಕ್ಯವನ್ನ ಹೇಳೋದಕ್ಕೆ ನನ್ನನ್ನ ಜನಗಳ ಮುಂದೆ ನಿಲ್ಲಿಸಿದ್ದಾನೆ, ಮುಂದೆ ಕೂಡ ನಿಲ್ಲಿಸ್ತಾನೆ. ಇದೇ ಟೇಸ್ಟ್. ಏನೇನೋ ಒಂದು ಪ್ರಾಬ್ಲಮ್ ಆದ್ರೆ ನೀನೇನಿರ್ಬೇಕು ಗೊತ್ತಾ? ದೇವರಿಂದಾನೆ ಬಿಡು. ಅವತ್ತು ನನ್ನನ್ನು ಆ ಕಷ್ಟದಿಂದ ತಪ್ಪಿಸ್ನಲ್ಲ, ಅವತ್ತು ನನ್ನನ್ನು ಆ ಪ್ರಾಬ್ಲಮ್ ಇಂದ ಬಿಡಿಸ್ನಲ್ಲ, ಅವತ್ತು ನನ್ನನ್ನು ಈ ಅವಮಾನದಿಂದ ತಪ್ಪಿಸ್ನಲ್ಲ, ಅವತ್ತು ನನಗೆ ಅಷ್ಟು ಲಕ್ಷಕ್ಕೆ ಸಾವಿರಗಳಿಗೆ ಸಾಲದಿಂದ ಬಿಡುಗಡೆ ಕೊಟ್ಟಲ್ವಾ, ಇವತ್ತು ಕೊಡಲ್ವಾ? ಅದೇ ಟೇಸ್ಟ್, ಅದೇ ರುಚಿ, ಅದೇ ಟೇಸ್ಟ್. प्रभु को टेस्ट करना, प्रभु को स्वाद करना. हमारा प्रभु कैसे वाला, ನಮ್ಮ ದೇವರು ಎಂತವನಂತ ನಿನಗೆ ಚೆನ್ನಾಗಿ ತಿಳಿದಿರ್ಬೇಕು. ಇವತ್ತಿನ ವಾಕ್ಯ ಅದೇ. हमारा प्रभु कौन सा आपको अच्छे से बताओ ना. ನಮ್ಮ ದೇವರು ಯಾರು ನಿನಗೆ ಚೆನ್ನಾಗಿ ಗೊತ್ತಿರ್ಬೇಕು. ನಮ್ಮ ದೇವರು ಎಂತವನು, ಆತನ ಸಾಮರ್ಥ್ಯ ಎಂತದ್ದು, ಆತನ ಶಕ್ತಿ ಎಂತದ್ದು, ಆತನ ಕೃಪೆ ಎಂತದ್ದು, ಆತನ ಆಲೋಚನೆಗಳು ಎಂತವು, ಆತನ ಕಾರ್ಯಗಳು ಎಂತದ್ದು, ಆತನ ಆ ಕಾರ್ಯಗಳು ಮಹಿಮಾಕರವಾದದ್ದು, ಆತನ ಕೃಪೆ ಅಪಾರವಾದದ್ದು. ನನ್ನನ್ನ ಕಷ್ಟದಿಂದ, ನನ್ನನ್ನ ರೋಗದಿಂದ, ನನ್ನನ್ನ ವ್ಯಾಧಿಯಿಂದ, ನನ್ನನ್ನ ದುರಾತ್ಮಗಳಿಂದ, ನನ್ನನ್ನ ಶೋಧನೆಗಳಿಂದ, ನನ್ನನ್ನ ಕುಟುಂಬ ಸಮಸ್ಯೆಗಳಿಂದ, ನನ್ನನ್ನ ಕಟ್ಟುಪಾಡುಗಳಿಂದ, ನನ್ನನ್ನ ಮಾಟ ಮಂತ್ರ ಭೂತ ದೆವ್ವ ಪಿಶಾಚಿ ಕಾಟಗಳಿಂದ, ನನ್ನನ್ನ ಭಯದಿಂದ, ನನ್ನನ್ನ ವ್ಯಾಧಿಯಿಂದ, ನನ್ನನ್ನ ರೋಗದಿಂದ, ನನ್ನನ್ನ ಕಷ್ಟದಿಂದ, ನನ್ನನ್ನ ಉಪದ್ರವಗಳಿಂದ, ನನ್ನನ್ನ ಅವಮಾನದಿಂದ, ನನ್ನನ್ನ ಬಲಹೀನತೆಯಿಂದ ನನ್ನ ದೇವರು ಬಿಡಿಸ್ತಾನೆ 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 ಅಂತ ನೀವು ಹೇಳ್ಬೇಕು. ಅದೇ ಟೆಸ್ಟ್, ಅದೇ ನಿನ್ನ ದೇವರು ಯಾರು, ಅದೇ ನಿನ್ನ ಕರ್ತವ್ಯ ಯಾರು, ಅದೇ ನಿನ್ನ ಒಡೆಯ ಯಾರು ಅನ್ನೋದಕ್ಕೆ ಗುರುತು. ನಿನಗೆ ಗೊತ್ತಿರಬೇಕು. ಅನ್ಯ ಜನರು ನಿನ್ ಮುಂದೆ ಬರ್ತಾರೆ, ಬಲಹೀನವಾಗಿರೋ ಕ್ರಿಸ್ತರು ನಿನ್ ಮುಂದೆ ಬರ್ತಾರೆ. ಅವ್ರ ಹತ್ರ ನೀನು ವೀಕ್ ಆಗಿದ್ರೆ, ನೀನು ಅಯ್ಯೋ ಅಯ್ಯೋ ಅಂದಿದ್ರೆ ನೀನು ಇನ್ನು ದೇವ್ರನ್ನ ಟೇಸ್ಟ್ ನೋಡಿಲ್ಲ. ಏನಾಗ್ಬಿಟ್ಟು ಅಯ್ಯೋ ದೇವ್ರನ್ನ ಮರೆತು ಮಾತಾಡೋದು. ನೀನ್ ಹಂಗಿದ್ರೆ ದೇವ್ರನ್ನ ನೋಡಲ್ಲ, ದೇವ್ರನ್ನ ಸರಿಯಾಗಿ ಇನ್ನೂ ನಿನ್ಗೆ ಅರ್ಥ ಆಗಿಲ್ಲ. ದೇವ್ರು ನನ್ನ ಕೈ ಬಿಟ್ಬಿಟ್ಟ, ದೇವ್ರು ನನಗೆ ಅವಮಾನ ಮಾಡಿಬಿಟ್ಟ, ದೇವ್ರು ನನಗೆ ಇದು ಕೊಟ್ಟಿಲ್ಲ, ದೇವ್ರು ನನಗೆ ಅದು ಕೊಟ್ಟಿಲ್ಲ, ದೇವ್ರು ನನಗೆ ಮೋಸ ಮಾಡಿದ, ನಾನು ದೇವ್ರು ನಮ್ಗೆ ಮೋಸ ಹೋದೆ. ಇದೆಲ್ಲ ಏನನ್ನ ತೋರಿಸಿದೆ ಗೊತ್ತಾ? ನೀನು ದೇವರನ್ನ ಸರಿಯಾಗಿ ಟೇಸ್ಟ್ ಮಾಡಿಲ್ಲ. प्रभु को अच्छा से टेस्ट नहीं किया. अन्य आदमी तुम्हारा बाजू में आते, बाहर आदमी आते, लोकल क्रिश्चियन आते, इसका ऊपर तुम वर्जिनल क्रिश्चियन ತರ ಇರ್ಬೇಕು ನೀನು. ಅವ್ರ ಮುಂದೆ
ನೀನ್ ಹೇಳೋ ಒಂದು ಗ್ಯಾರಂಟಿ ಮಾತುಗಳು, ನೀನ್ ಹೇಳೋ ನಂಬಿಕೆಯ ಮಾತುಗಳು, ನೀನ್ ಆಡೋ ವಿಶ್ವಾಸ ಮಾತುಗಳು, ಅಪ್ಪ ಇವರು ಎಷ್ಟು ದೇವರಲ್ಲಿ ಬಲವಾಗಿದ್ದಾರೆ. ದೇವರನ್ನ ರುಚಿ ಮಾಡಿದೀಯಾ? ಅನುಭವ, ಎಕ್ಸ್ಪೀರಿಯನ್ಸ್ ಇದೆಯಾ ದೇವರ ಜೊತೆ? ದೇವರು ಯಾರು, ದೇವರು ಎಂತವನು, ದೇವರು ಎಷ್ಟಕ್ಕೆ ಶಕ್ತನೋ ಅಂತ ಎಕ್ಸ್ಪೀರಿಯನ್ಸ್ ನಿನಗಿದೆಯಾ? ನೀನ್ ಕಂಡಿದೀಯಾ? ಅನುಭವ ಪಟ್ಟಿದೀಯಾ? ಆತನು ಸರ್ವಶಕ್ತನು. ಹಲ್ಲೆಲೂಯಾ. ಓದಿ ಆದಿಕಾಂಡ 17:1, Genesis chapter 17:1. ಅಬ್ರಹಾಮನು ಹಲ್ಲೆಲೂಯಾ. ಅಲ್ಲಿ ಸರ್ವಶಕ್ತನಾದ ದೇವರಂತಿದೆ ನೋಡಿ. ಉತ್ಪತ್ತಿ 20:1, 27:1. ಅದೇ ತರ ಓದಿದ್ದು. ಸಾರಿ 17:1, 17:17. ಹಲ್ಲೆಲೂಯಾ. ಪಡ ಸಿಸ್ಟರ್. मैं सर्वशक्तिमान ईश्वर है. इधर एक बात है, देखो, मैं सर्वशक्तिमान परमेश्वर है. ನಾನು ಸರ್ವಶಕ್ತನಾದ ದೇವರು. ಈ ಮಾತು ಹೇಳ್ತೀಯ ನೀನು? ಈ ಮಾತು ಹೇಳೋ ಲೆವೆಲ್ಗೆ ಬೆಳೆದಿದೀಯಾ? ಈ ಮಾತು ಹೇಳೋ ಒಂದು ನಿನಗೆ ಕಾನ್ಫಿಡೆನ್ಸ್ ನಿನ್ನಲ್ಲಿ ಇದೆಯಾ? मेरा प्रभु सर्वशक्तिमान है, जो कुछ करेगा इसका आप पे नहीं होने वाला कोई भी नहीं. ಆತನು ಸರ್ವಶಕ್ತನಾದ ದೇವರು. ಆತನ ಕೈಯಲ್ಲಿ ಆಗದೆ ಇರೋದು ಒಂದೂ ಇರಲ್ಲ. ಬಿಡಿ, ಈ ಪ್ರಾಬ್ಲಮ್ ದೇವರು ಚಿಕ್ಕದು. ಬಿಡಿ, ಈ ಕಷ್ಟ ದೇವರು ಚಿಕ್ಕದು. ದೇವರು ನನ್ನ ತಲೆನೋವನ್ನ ಕಿತ್ತಾಕ್ತಾನೆ. ದೇವರು ನನ್ನ ಹೊಟ್ಟೆ ನೋವನ್ನ ಕಿತ್ತಾಕ್ತಾನೆ. ದೇವರು ನನ್ನ ಕತ್ತು ನೋವನ್ನ ತೆಗೆದಾಕ್ತಾನೆ. ದೇವರು ನನ್ನ ಕಾಲು ನೋವನ್ನ ತೆಗೆದಾಕ್ತಾನೆ. ದೇವರು ನನ್ನ ಭುಜ ನೋವನ್ನ ತೆಗೆದಾಕ್ತಾನೆ. ದೇವರು ನನಗೆ ಸರ್ವಶಕ್ತನಾದ ದೇವರು ನನಗೆ ಥೈರಾಯ್ಡ್ ಅನ್ನ ಕಿತ್ತಾಕ್ತಾನೆ. ನನಗೆ ಗ್ಯಾಸ್ಟ್ರಿಕ್ ಅನ್ನ ಕಿತ್ತಾಕ್ತಾನೆ. ನನಗೆ ಶುಗರ್ ಅನ್ನ ಕಿತ್ತಾಕ್ತಾನೆ. ನನಗೆ ತರ BP, ಶುಗರ್, ಥೈರಾಯ್ಡ್, ಯಾವ ವ್ಯಾಧಿನೇ ಇರಲಿ, HIV ಇರಲಿ, TB ಕಾಯಿಲೆ ಇರಲಿ, ಪ್ರತಿ ವ್ಯಾಧಿಯಿಂದ, ಪ್ರತಿ ರೋಗದಿಂದ, ಕೋಲ್ಡ್, ಜ್ವರ, ಕೆಮ್ಮಲು, ವೈರಲ್ ಕಿತ್ತಾಕ್ತಾನೆ. ನಂಬು ಸರ್ವಶಕ್ತನು. ಅನುಭವ ಸವಿದು ನೋಡಿ. ಏನಿವತ್ತು ವಾಕ್ಯ ಅಂದ್ರೆ ಕಷ್ಟಗಳಲ್ಲಿ ಸಮಸ್ಯೆಗಳಲ್ಲಿ ದೇವರು ಹೆಂಗೆ ತಪ್ಪಿಸ್ತಾ ನಿನ್ನ ಆ ಟೇಸ್ಟ್ ನಿನಗಿರಲಿ. ಯಾರ ನಿನ್ನಂತ ಪ್ರಾಬ್ಲಮ್ ಇರೋರು ಬಂದು ನಿನ್ಗೆ ಹೇಳಿದ್ರೆ, ನಾನು ಹಂಗಿದ್ದೆ, ನಾನು ಆ ತರ ಜೀವಿಸ್ತಾ ಇದ್ದೆ, ನನಗೂ ಆ ಪ್ರಾಬ್ಲಮ್ ಇತ್ತು, ನಾನು ಪ್ರೇಯರ್ ಮಾಡಿದೆ, ನಮ್ಮ ಪಾಸ್ಟರ್ ಪ್ರೇಯರ್ ಮಾಡಿಸ್ಕೊಂಡೆ, ನಾನು ರಾತ್ರಿಯಲ್ಲಿ ಕೂತ್ಕೊಂಡು ದೇವರಿಗೆ ಬಲವಾಗಿ ಪ್ರೇಯರ್ ಮಾಡಿದೆ, ದೇವರು ನನಗೆ ಬಿಡುಗಡೆ ಕೊಟ್ಟ, ದೇವರು ನನಗೆ ಸ್ವಸ್ಥತೆ ಕೊಟ್ಟ. ಆಮೇಲೆ ನಿನಗೂ ಕೂಡ ಕೊಡ್ತಾನೆ ಸಿಸ್ಟರ್, ನಿನಗೂ ಕೂಡ ಕೊಡ್ತಾನೆ ಬ್ರದರ್ ಅಂತ ನೀನು ಹೇಳಿದೆ. ಅನುಭವ. ದೇವರಿಗೂ ನಿನಗೂ ಕಾಂಟ್ಯಾಕ್ಟ್ ಇರಲಿ. ನೀನು ದೇವರು ಒಂದು ಮಗಳು ತಂದೆ ಇದ್ದಂಗೆ, ಮಗನು ತಂದೆ ಇದ್ದಂಗೆ. ಆಮೇಲೆ ನೀವಿಬ್ರು ಒಂಥರ ಫ್ರೆಂಡ್ಸ್ ಇದ್ದಂಗೆ. ನನ್ನ ಫ್ರೆಂಡ್ ಯಾರಂತ ನನಗೆ ಗೊತ್ತು. ನನ್ನ ಫ್ರೆಂಡ್ ಆ ತರ ಮಾಡೋದೇ ಇಲ್ಲ, ಆ ತರ ಮಾತಾಡಿರೋದಕ್ಕೆ ಸಾಧ್ಯನೇ ಇಲ್ಲ. ನನ್ನ ಫ್ರೆಂಡ್ ಅಂತವನೇ ಅಲ್ಲ. ನಾನು ಅವನ ಜೊತೆ 20 ವರ್ಷದಿಂದ ಫ್ರೆಂಡ್ಶಿಪ್. ಚಿಕ್ಕ ವಯಸ್ಸಿಂದ ನಾವು ಚಡ್ಡಿ ದೋಸ್ತು. ನಾವು ಪ್ರೈಮರಿ ಸ್ಕೂಲ್ ಹೋದಾಗಿಂದ ಫ್ರೆಂಡ್ಶಿಪ್ಗಳು. ಸಾಧ್ಯನೇ ಇಲ್ಲ. ನಾವಿಬ್ರು ಒಂದೇ ಕಾಲೇಜ್ ಓದಿದ್ದು, ಒಂದೇ ಸ್ಕೂಲ್ ಓದಿದ್ದು. ಹಂಗ್ ಮಾಡೋದಕ್ಕೆ, ಹಂಗ್ ಮಾತಾಡೋದಕ್ಕೆ, ಹಂಗೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತೀಯಲ್ಲ. ನಿನ್ನ ದೇವರ ವಿಷಯದಲ್ಲಿ ಕೂಡ ಸೇಮ್ ಅನುಭವ, ಎಕ್ಸ್ಪೀರಿಯನ್ಸ್ ನಿನಗಿರಬೇಕು. ಓದಿ ಇನ್ನೊಂದು ವಾಕ್ಯ, 1
ಪೇತ್ರ 2ನೇ ಅಧ್ಯಾಯ 3ನೇ ವಚನ, 2-3. 1 ಪತ್ರೋಸ್ 2 अध्याय 2-3 वचन. 1 Peter chapter 2 and 3. ఒకటి పేతురు 2వ అధ్యాయము 2-3 వచనం. కొద్ది ఫాస్ట్ అగడి నాకు ఏమన్నా శ్రేణిదిరా. హల్లెలూయా. ಬಯಸಿರಿ, ಅದರಿಂದ ಬೆಳೆಯುತ್ತಾ ರಕ್ಷಣೆಯನ್ನು ಹೊಂದುವಿರಿ. ದಯಾಳುವೆಂದು ನೀವು ಅನುಭವದಿಂದ ತಿಳ್ಕೊಂಡಿದ್ದೀರಲ್ಲವೋ. ತಿಳ್ಕೊಂಡಿದ್ದೀಯ ಸಿಸ್ಟರ್? ತಿಳ್ಕೊಂಡಿದ್ಯಾ ಬ್ರದರ್? ನನ್ನ ದೇವಿ ಏನ್ ಬಂದ್ರು ಕಾಪಾಡ್ತಾನೆ, ರಕ್ಷಿಸ್ತಾನೆ, ಕೊಡ್ತಾನೆ, ನಡೆಸ್ತಾನೆ, ಬಿಡಿಸ್ತಾನೆ. ತಿಳ್ಕೊಂಡಿದ್ಯ ಅನುಭವ? ನೋಡಿ, ಅಲ್ಲಿ ಕೂಡ ಅನುಭವ ಅಂತಿದೆ ನೋಡಿ. इंग्लिश में एक्सपीरियंस, हिंदी में अनुभव. तुमको निगिदिया मेरा शक्तिमान, मेरा सर्वशक्तिमान सबसे हमको अलग करेगा. तुम विश्वास किया? किसी को बोला? ಯಾರು ಹೇಳಿದ್ಯಾ? ನನ್ನ ದೇವರು ಏನ್ ಬೇಕಾದ್ರೂ ಮಾಡ್ತಾನೆ. ಆತನು ಎಂತವನ್ನ ತಲೆ ವಾಕ್ಯ ಕೊಡ್ತಾ ಇದೆ. ಅಲ್ಲಲ್ಲ, ಸರ್ವಶಕ್ತನು. ಇಲ್ಲಿ 1 ಪೇತ್ರ 2ನೇ ಅಧ್ಯಾಯದಲ್ಲಿ ಆತನ ಎಂತವನ್ನಂತ ನಾವು ಅನುಭವ ಪಡಬೇಕಂತೆ. ಅಲ್ಲ, ದಯಾಳು. ದಯಾಳು ಅಂತ ಹೇಳಿ ಎಲ್ಲಾರು. ದಯಾಳು ಅಂದ್ರೆ ಏನು? ಕೇಳಿದೆಲ್ಲ ಕೊಡ್ತಾರೆ. ಏನು ಮುಚ್ಚಿಕೊಂಡಿರಾ, ಏನು ಇಲ್ಲ ಅಂದಿರಾ, ನೀನು ಕೇಳಿದ್ದೆಲ್ಲ ಕೊಡ್ತಾರೆ. ದಯಾಳು ಅಂದ್ರೆ ಅದರ ಅರ್ಥ. ಆಮೆನ್, ಆಮೆನ್, ಹಲ್ಲೆಲೂಯಾ. ದಯಾಳು ಅಂದ್ರೆ ಅರ್ಥ ಹೇಳ್ಕೊಡ್ತಾ ಇದ್ರು. ದಯಾಳು ಅಂದ್ರೆ ನಿನ್ಗೆ ಏನ್ ಬೇಕೋ ಅದೆಲ್ಲ ಕೊಡ್ತಾನೆ, ಅದೆಲ್ಲ ಆತನ ಹತ್ರ ಇದೆ. ಆತನ ಹತ್ರ ನೀನು ಇದಿಲ್ಲ ಅನ್ಬೇಡ ಪ್ಲೀಸ್. ನಿನ್ ವೀಕ್ನೆಸ್ ಅದೇ. ನಿನಗೆ ವಾಕ್ಯ ಸರಿಯಾಗಿ ಗೊತ್ತಿಲ್ಲ, ಇಲ್ಲ ಅರ್ಧ ಬರ್ಧ ತಿಳ್ಕೊಂಡಿಲ್ಲ, ಇಲ್ಲ ಓದ್ತಾ ಇದೆ ಇನ್ನೂ ಅಷ್ಟು ಆಳ ಬೆಳೆದಿರಲ್ಲ, ಇಲ್ಲ ಬೆಳೆದು ಬಿದ್ದೋಗಿರ್ತೀಯ. ದೇವ್ರು ಹೇಳ್ತಾ ಇದ್ದಾರೆ ದಯಾಳು. ದಯಾಳು ಅಂದ್ರೆ ನಿನಗೆ ಏನ್ ಬೇಕಾದ್ರೂ ಎತ್ತಿ ಎತ್ತಿ ಕೊಡ್ತಾನೆ. ಅದು ಆರೋಗ್ಯನೋ, ಆದಾಯನೋ, ಸಂತಾನನೋ, ಸಮಾಧಾನನೋ, ಸಂತೋಷನೋ, ದೀರ್ಘಶಾಂತಿನೋ, ಕುಟುಂಬ ಸಮಾಧಾನನೋ, ಉದ್ಯೋಗನೋ, ಸಮಾಧಾನನೋ, ಆರೋಗ್ಯನೋ ಎತ್ತಿ ಎತ್ತಿ ಕೊಡ್ತಾನೆ ದಯಾಳು. ಉದಾರ ಮನಸ್ಸು. ನಿಮ್ಮ ಮನೇಲಿ ನಿಮ್ಮ ಮಕ್ಕಳು ಕೇಳಿದೆಲ್ಲ ಅವ್ರಿಗೆ ಇವ್ರಿಗೆ ಕೊಡ್ತಾ ಇದ್ರೆ ನೀನೇನು ಇದು ಇವನ ಆಮೇಲೆ ಬೈತೀರಲ್ವಾ? ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಕೇಳಿದೆಲ್ಲ ಎತ್ತಿ ಎತ್ತಿ ಕೊಡ್ತಾ ಇರ್ತಾರೆ. ಯಾರಿಗೆ ಏನ್ ಸಹಾಯ ಇಲ್ಲ ಅನ್ನಲ್ಲ. ಅಂಥವನ್ನಂತ ನೀವು ಅನುಭವದಿಂದ ನೋಡಿ. ಫಸ್ಟ್ ನಿನ್ ದೇವ್ರು ಯಾರಂತ ತಿಳ್ಕೋ. ಪೈಲೆ ಅಪ್ಪ ಪ್ರಭು ಕೌನು, ಅಪ್ಪ ಪದವನ ನೀನ್ ತಿಳ್ಕೋಬೇಕು. ಫಸ್ಟ್ ನಿನ್ ದೇವ್ರು ಯಾರು? ಅಪ್ಪ ಪ್ರಭು ಕಿತ್ತನೆ ಬಡಾ ಮಾನೆ. ಹೂ ಇಸ್ ಯುವರ್ ಗಾಡ್? ಯಾರು ನಿನ್ ದೇವರು? ಎಂತವನು? ಹಲ್ಲೆಲೂಯಾ. ಆತನು ಸರ್ವಶಕ್ತನಾದ ದೇವರು. ಅಬ್ರಹಾಮನಿಗೆ ಹೇಳ್ತಾನೆ, ನಾನು ಸರ್ವಶಕ್ತನಾದ ದೇವರು. ಸರ್ವ ಅಂದ್ರೆ ಏನ್ ಬೇಕಾದ್ರೂ ಮಾಡ್ತಾನೆ. ಸರ್ವ ಅಂದ್ರೆ ಎಲ್ಲ ನಿಮ್ಗೆ ಬೇಕಾಗಿರೋದೆಲ್ಲ ಆತನ ಹತ್ರ ಇದೆ ಅಂತ. ಯಾರು ಡಾಕ್ಟರ್ ಕೈ ಬಿಟ್ರು, ಮನುಷ್ಯರು ಕೈ ಬಿಟ್ರು, ರೋಗಿಗಳು ಕೈ ಬಿಟ್ರು, ಬಂಧುಗಳು ಕೈ ಬಿಟ್ರು, ಸ್ನೇಹಿತರು ಕೈ ಬಿಟ್ರು, ಆತನು ನಿನಗೆ ಸಹಾಯ ಮಾಡ್ತಾನೆ ಅಂತ. ಅದ್ರ ಬಗ್ಗೆ ನೀನು ಕೀಳಾಗಿ ನೋಡ್ಬೇಡಿ. ಮೇಲೆ ಅದ್ರ ಬಗ್ಗೆ ಏನೋ ಸಾಧಾರಣವಾಗಿ ಸಿಂಪಲ್ ಆಗಿ ಏನೋ ಓದೇ ಬಂದೆ ಸಂಡೇ ನಾನು ಕ್ರಿಶ್ಚಿಯನ್ ಅದಕ್ಕೆ ಚರ್ಚ್ಗೆ ಹೋಗ್ತೀನಿ, ಕರ್ತನ ಭೋಜನ ತಿಂತೀನಿ ಅನ್ಬೇಡ. ಇನ್ಮೇಲೆ ಆಮೇಲೆ ಅದೊಂದು ಆಚಾರ ತರ ಆಗ್ಬಿಟ್ಟಿದೆ, ಅದೊಂದು ಸಂಪ್ರದಾಯ ತರ ಆಗ್ಬಿಟ್ಟಿದೆ. ಹಂಗನ್ಬೇಡ. ಇನ್ಮೇಲೆ ನಿನ್ನ ದೇವರು ಸರ್ವಶಕ್ತನು, ನಿನ್ನ ದೇವರು ದಯಾಳು. ಫಸ್ಟ್ ವಾಕ್ಯ ಯಾವುದು? ಫಸ್ಟ್ ವಾಕ್ಯ ಯಾವುದು ಕೊಟ್ಟೆ ನಾನು? ಕೀರ್ತನೆಗಳು 34ನೇ. ಯಾರು ಬರ್ದಿದ್ದ ಅದನ್ನ? ದಾವಿದ. ದಾವಿದ ಏನಂತ ಹೇಳ್ತಾ ಇದ್ದಾನೆ? ದಯಾಳು, ಸರ್ವೋತ್ತಮನು. ಸರ್ವೋತ್ತಮನಂದ್ರೆ ಏನಂತ ಗೊತ್ತಾ? ಸಂತೋಷ ಆತನಿಗೆ, ಸಮಾಧಾನ ನಂಬರ್ 1. ಒಂದೇದು ಆತನ ಪ್ರೀತಿಯಲ್ಲಿ ನಂಬರ್ 1, ಸಂತೋಷದಲ್ಲಿ ನಂಬರ್ 1, ಸಮಾಧಾನದಲ್ಲಿ ನಂಬರ್ 1,
ದೀರ್ಘ ಶಾಂತಿಯಲ್ಲಿ ನಂಬರ್ 1, ನಂಬಿಕೆಯಲ್ಲಿ ನಂಬರ್ 1, ತಾಳ್ಮೆಯಲ್ಲಿ ನಂಬರ್ 1, ಉಪಕಾರ ಮಾಡೋದ್ರಲ್ಲಿ ನಂಬರ್ 1, ಕ್ಷಮೆ ದಮೆಗಳಲ್ಲಿ ನಂಬರ್ 1, ಸಾಧುತ್ವದಲ್ಲಿ ನಂಬರ್ 1, ತಾಳ್ಮೆಯಲ್ಲಿ ನಂಬರ್ 1, ಕನಿಕರದಲ್ಲಿ ನಂಬರ್ 1, ಆಮೇಲೆ ಸಹಾಯ ಮಾಡೋದ್ರಲ್ಲಿ ನಂಬರ್ 1, ರಕ್ಷಣೆ ಅನುಗ್ರಹಿಸೋದ್ರಲ್ಲಿ ನಂಬರ್ 1, ನಿತ್ಯ ಜೀವ ಕೊಡೋದ್ರಲ್ಲಿ ನಂಬರ್ 1, ದಯಾಳು ನಂಬರ್ 1, ಕ್ಷಮಿಸೋದ್ರಲ್ಲಿ ನಂಬರ್ 1, ಕೃಪೆ ತೋರಿಸೋದ್ರಲ್ಲಿ ನಂಬರ್ 1, ದಾನ ಮಾಡೋದ್ರಲ್ಲಿ ನಂಬರ್ 1, ಪ್ರಾಣ ಕೊಡೋದ್ರಲ್ಲಿ ಕೂಡ ನಂಬರ್ 1 ಕೊಟ್ಬಿಟ್ಟಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್. ಆತನು ಸರ್ವೋತ್ತಮನಂತ ಅನುಭವ ಸವಿದು ಟೇಸ್ಟ್ ಮಾಡು. ಅಂಗಡಿಯಲ್ಲಿ ಬಿರಿಯಾನಿ ಚೆನ್ನಾಗಿದೆ ಅಂತ ಫ್ರೆಂಡ್ ಹೇಳ್ತಾ ಹೋಗೋದೇ ಇಲ್ಲ. ಒಂದ್ಸಾರಿ ಹೋಗಿ ಕುತ್ಕೊಂತಿದ್ರೆ ತುಂಬಾ ಚೆನ್ನಾಗಿದೆ, ಏನಿದೆ ತುಂಬಾ ಡಿಫ್ರೆಂಟ್ ಆಗಿದೆ, ತುಂಬಾ ಟೇಸ್ಟ್ ಆಗಿದೆ. ಹಲ್ಲೆಲೂಯಾ, ಆಮೆನ್, ಹಲ್ಲೆಲೂಯಾ. ಆ ತರ ನೀನು ಹೋಗಿ ತಿಂದು ಆ ಸ್ವೀಟ್ ಅನ್ನ, ಆ ಊಟನ, ಆ ಬಾಡೂಟನ, ಆ ನಾನ್ ವೆಜ್ ಅನ್ನ, ಆ ಮಟನ್ ಫ್ರೈ ಅನ್ನ, ಆ ಚಿಕನ್ ಪೆಪ್ಪರ್ ಫ್ರೈ ಅನ್ನ ತಿಂದಾಗ ನಿನಗೆ ಟೇಸ್ಟ್ ತುಂಬಾ ಚೆನ್ನಾಗಿದೆ. ತಂದೂರಿ ತುಂಬಾ ಚೆನ್ನಾಗಿದೆ, ತಂದೂರಿ ಚಿಕನ್ ತುಂಬಾ ಟೇಸ್ಟಿ ಆಗಿದೆ ಈ ಹೋಟ್ಲಲ್ಲಿ ಅಂತ ಹೇಳ್ತೀಯಲ್ಲ, ಹಂಗೆ ನೀನು ದೇವರು ಎಂತವನೋ ಕೈಸೇವಲ ಆಪ್ಕ ಪ್ರಭು ಆಪ್ಕ ಬತಾವನ ನೀನೇ ತೋರಿಸ್ಬೇಕು. ಅದನ್ನ ಜನರಿಗೆ ನೀನೇ ತೋರಿಸ್ಬೇಕು. ನಿಮ್ಮ ಮನೆಯವರಿಗೆ, ನಿಮ್ಮ ಮನೆಯವರು ಒಂದ್ಸಾರಿ ಪ್ರಶ್ನಿಸ್ತಾರಲ್ಲ, ಎಲ್ಲಿ ದೇವರು, ವಾರ ವಾರ ಚರ್ಚಿಗೆ ಹೋಗ್ತೀಯ, ಎಲ್ಲಿ ದೇವರು ಕಾಪಾಡಿದ್ದು, ಯಾಕೆ ನಿನಗೆ ಹಿಂಗೆ, ಯಾಕೆ ನಿನಗೆ ಈ ತರ, ದೇವ್ರ ಯಾಕೆ ಕಾಪಾಡಿಲ್ಲ, ದೇವ್ರ ಯಾಕೆ ಸಾಯಿಸ್ಬಿಟ್ಟ, ದೇವ್ರ ಯಾಕೆ ಹಿಂಗ್ ಮಾಡ್ಬಿಟ್ಟ ಅಂತಾರಲ್ಲ ನಿಮ್ಮ ಮನೆಯವರು, ಅಕ್ಕಪಕ್ಕದವರು, ಸ್ನೇಹಿತರು. ಆಮೇನ್. ನನ್ನ ದೇವರು ಸರ್ವೋತ್ತಮನು. ಎಲ್ಲ ಹೇಳಿ. ದಾವಿದ ಹೇಳಿದ್ನಲ್ಲ, ಪೇತ್ರ ಏನಂತ ಹೇಳ್ದ? ಪೇತ್ರ ಏನಂತ? ದಯಾಳು, ಎಲ್ಲವನ್ನ ಎತ್ತಿ ಎತ್ತಿ ಕೊಡ್ತಾರೆ. ಬೇರೆ ಯಾರು ಕೊಡಲ್ಲ ಸಿಸ್ಟರ್ನಿಗೆ. ನಿಮ್ಮ ಅಮ್ಮ ಅಪ್ಪ ಇರೋವರೆಗೂ ಕೊಡ್ತಾರೆ, ಆಮೇಲೆ ದೇವರೇ ಕೊಡ್ಬೇಕು ನಿಮಗೆ. ನಿಮ್ ಗಂಡ ಇರೋವರೆಗೂ ಕೊಡ್ತಾರೆ, ಆಮೇಲೆ ದೇವರೇ ಕೊಡ್ಬೇಕು. ನಿಮ್ ಹೆಂಡತಿ ಇರೋವರೆಗೂ ಕೊಡ್ತಾರೆ, ಆಮೇಲೆ ದೇವರೇ ಕೊಡ್ಬೇಕು. ನಿನ್ ಮಕ್ಕಳು ನಿನ್ನ ಪ್ರೀತಿಸೋವರೆಗೂ ಕೊಡ್ತಾರೆ, ಆಮೇಲೆ ದೇವರೇ ನಿನಗೆ ಕೊಡ್ಬೇಕು. ಆಮೇಲೆ ಸೊ ನೀನ್ ದೇವ್ರ ಮೇಲೆ ಡಿಪೆಂಡ್ ಆಗ್ಬೇಕಿಲ್ಲ. ನೀನ್ ಯಾರ ಮೇಲೆ ಡಿಪೆಂಡ್ ಆಗ್ಬೇಕು? ದೇವ್ರ ಮೇಲೆ ಡಿಪೆಂಡ್ ಆಗ್ಬೇಕು. ಮೂರನೇದು, ದೇವರೇ ಹೇಳ್ತಾನೆ ಆದಿಕಾಂಡ 17:1, ಉತ್ಪತ್ತಿ 17:1 ಮೇ ಸರ್ವಶಕ್ತಿಮಾನ್ ಹೈ. ನಾನು ಸರ್ವಶಕ್ತನಾದ ದೇವರು. ಅಬ್ರಹಾಂ, ನಾನು ಮಗು ಕೊಡಕ್ಕಾಗಲ್ಲ ನಿನಗೆ, ನಾನು ನಿನ್ನ ಆಶೀರ್ವಾದ ಮಾಡಕ್ಕಾಗಲ್ವಾ, ನಾನು ಈ ದೇಶನ ನಿನಗೆ ಕೊಡಕ್ಕಾಗಲ್ವಾ, ಯಾಕೆ ನಾನು ಕೊಡಲ್ಲ ಅಂತ ಹೇಳ್ಬಿಟ್ಟು ನೀನು ಆಧಾರ ಹತ್ರ ಹೋದೆ, ಇಸ್ಮಾಯಿಲ್ಗೆ ಜನ್ಮ ಕೊಟ್ಟೆ. ನಾನು ಸರ್ವಶಕ್ತನಾದ ದೇವರು, ನನ್ನ ಮೇಲೆ ವಿಶ್ವಾಸ ಇಡು. 100 ವರ್ಷ ಅಲ್ಲ, 150 ವರ್ಷ ಆಗ್ಲಿ ನಿನಗೆ ಮಗುನ ಕೊಡ್ತೀನಿ ಅಂತ ಅದರ ಅರ್ಥ. ಇವರಿಗೆ ಡೌಟ್, ಅಬ್ರಹಾಮ್ಗೆ ನನ್ಗೆ ಮಗು ಆಗಲ್ಲ, ನನ್ಗೊಬ್ಬನ ಮಗನಿಲ್ಲ, ನನ್ಗೆ ವಾರಸ್ದಾಗ್ಲಿಲ್ಲ, ನನ್ನ ಎಲ್ಲ ನೋಡ್ಕೊಳ್ಳೋದು ಒಬ್ಬನಿಲ್ಲ ಅಂತ ಇವನೊಂದು ಫೀಲ್. ಆ ಫೀಲಿಗೆ ಅರ್ಥ ಆಯ್ತು. ಹೋಗಿ ಬೇರೆಯವ್ರನ್ನ ದಾಸಿಯನ್ನ ಹೆಂಡತಿಯನ್ನಾಗಿ ತಗೊಂಡ ಅಬ್ರಹಾಮ್. ಇವುಗಳೆಲ್ಲ ನೋಡಿ ದೇವರು ಏನಂತಾರೆ ಗೊತ್ತಾ? ನಾನು ಸರ್ವಶಕ್ತನಾದ ದೇವರು, ನಾನು ಏನ್ ಬೇಕಾದ್ರೂ ಮಾಡ್ತೀನಿ, ಕರೆಕ್ಟ್ ಟೈಮ್ ಮಾಡ್ತೀನಿ, ನಿನ್ಗೆ ಯಾವಾಗ ಬೇಕೋ ಅವಾಗಲೇ ಕೊಡ್ತೀನಿ. ಸಮಾಧಾನ, ತಾಳ್ಮೆಯಿಂದ, ದೀರ್ಘ ಶಾಂತಿಯಿಂದ ಇರು. ಪೇತ್ರ ದೇವರು ದಯಾಳು ಅಂತ ಹೇಳ್ದ. ದಾವಿದ ದೇವರು ಸರ್ವೋತ್ತಮನು. ವಾ, ಏನ್ ಪದ! ದೇವರೇ ಹೇಳ್ದ ಸರ್ವಶಕ್ತನಾದ ದೇವರು. ಪ್ರೈಸ್ ದಿ ಲಾರ್ಡ್. ಓದಿ 12 ಮಂದಿ ಶಿಷ್ಯರು ಹೇಳ್ತಾರೆ, 11 ಮಂದಿ. ಆ ವಾಕ್ಯ ಕೂಡ ನೋಡೋದು. ಪೌಲ ಹೇಳೋದು ಕೇಳೋಣ ಅದಕ್ಕಿಂತ ಮುಂಚೆ 2 ತಿಮೋತಿ 1:12, 2 ತಿಮೋತಿ 1:12, 2 ತಿಮೋತಿ 1:12. ಫಾಸ್ಟ್ ಆಗಿ ಥ್ಯಾಂಕ್ ಯು ಲಾರ್ಡ್. ಬೇರೆ ಓದ್ಬಾರ್ದಲ್ವಾ? ಐಸ ಕೂಡ ಓದ್ಬೋದು. ಯಾಕೆ? ಜೋರ ಓದಮ್ಮ. ಇದರ ನಿಮಿತ್ತದಿಂದಲೇ ಆದರೂ ನಾನು ನಾಚಿಕೆ ಪಡುವುದಿಲ್ಲ. ನಾನು ನಂಬಿರೋ ದೇವರು ನನಗೆ ಗೊತ್ತು ಯಾರಂತ. ಅಪ್ಪ ಪೌಲ ಹೇಳ್ತಾರೆ, ಇದು ನಾನು ನಂಬಿರೋ ದೇವರು ಎಂತವನ್ನಂತ ನನಗೆ ಗೊತ್ತು. ನಿಮ್ಮ ಮನೆಯವ್ರಿಗೆ ಹೇಳು, ನಿಮ್ ಗಂಡ ಹೇಳು,
ನಿಮ್ ಹೆಂಡತಿಗೆ ಹೇಳು, ನಿಮ್ ಮಕ್ಕಳಿಗೆ ಹೇಳು, ನಿಮ್ ಸ್ನೇಹಿತರಿಗೆ ಹೇಳು, ನಿಮ್ ಬಂಧುಗಳಿಗೆ ಹೇಳು, ನಿನ್ ಬಳಗಕ್ಕೆ ಹೇಳು, ನಿಮ್ ಮೇಲೆ ಡೌಟ್ ಪಡೋ, ನಿಮ್ ದೇವರ ಮೇಲೆ ಡೌಟ್ ಪಡೋ ಪ್ರತಿಯೊಬ್ಬರಿಗೆ ಹೇಳು. ನೋಡಿ, ಇಂಥ ಮಾತು ಹೇಳ್ತಾ ಇದ್ದೀನಿ, ಹೆಂಗೆ ಸಿಂಪಲ್ ಆಗಿ ಕೂತಿದ್ದೀರಾ. ನಾನ್ ನಂಬಿರೋ ದೇವ್ರು ಯಾರಂತ ನನಗೆ ಗೊತ್ತು. ಹಲ್ಲೆಲೂಯಾ, ಹಲ್ಲೆಲೂಯಾ. ಏನಂತಿದೆ ವಾಕ್ಯ? ನಾನು ನಂಬಿರೋ ದೇವರು ನನಗೆ ಯಾರಂತ ಗೊತ್ತು. ಯಾರು ಹೇಳ್ತಾರ ಈ ಮಾತು? ಯಾರು ಹೇಳ್ತಾರದು? ಪೌಲ. ಇವಾಗ ನೀನು ನಾನು ಹೇಳ್ಬೇಕು. ನಿನಗೆ ಕಷ್ಟ ಬಂದಾಗ, ಶೋಧನೆ ಬಂದಾಗ, ರೋಗ ಬಂದಾಗ, ವ್ಯಾಧಿ ಬಂದಾಗ, ಸಮಸ್ಯೆ ಬಂದಾಗ, ಉಪದ್ರವ ಬಂದಾಗ ಅವ್ರು ನಿನ್ ಮೇಲೆ ಡೌಟ್ ಪಡ್ತಾರೆ, ನಿನ್ ದೇವ್ರ ಮೇಲೆ ಡೌಟ್ ಪಡ್ತಾರೆ. ಏನ್ ಹೇಳ್ಬೇಕು ಗೊತ್ತಾ ನೀನು? ನನ್ನ ದೇವ್ರು ಯಾರಂತ ನನಗೆ ಗೊತ್ತು. ಹಲ್ಲೆಲೂಯಾ. ನನ್ನ ದೇವ್ರು ಯಾರಂತ ನನಗೆ ಗೊತ್ತು. ನನ್ನ ಜೀಸಸ್ ಕ್ರೈಸ್ಟ್ ಯಾರಂತ ನನಗೆ ಗೊತ್ತು. ನನ್ನ ಸ್ವಾಮಿ ಯಾರಂತ ನನಗೆ ಗೊತ್ತು. ನನ್ನ ಪ್ರಭು ಯಾರಂತ ನನಗೆ ಗೊತ್ತು. ನನ್ನ ಸರ್ವಶಕ್ತನಾದ ದೇವರು ಎಂತವರಂತ ನನಗೆ ಗೊತ್ತು ಅನ್ನೋ ಅದೊಂದು ದೊಡ್ಡ ಶಕ್ತಿ, ದೊಡ್ಡ ನಂಬಿಕೆ ಮಾತಾಡು. ತುಂಬಾ ನಿನ್ನ ಬಲಪಡಿಸ್ತದೆ. ನಿನ್ನ ಸಮಸ್ಯೆ ಅಲ್ಲಿ ತೀರ್ತು. ನನ್ನ ದೇವರು ಯಾರಂತ ನನಗೆ ಗೊತ್ತು. ಅವ್ರು ಹೇಳ್ತಾರೆ, ನಿನ್ನ ದೇವ್ರ ಮೇಲೆ ಡೌಟ್ ಪಡ್ತಾರೆ. ಯಾಕೆ ಇನ್ನೂ ಮಾಡಿಲ್ಲ, ಯಾಕೆ ಇನ್ನೂ. ನನಗೆ ಒಂದು ಸಿಸ್ಟರ್ದು ಸಾಕ್ಷಿ ಕೇಳಿದೆ. ಆ ಸಾಕ್ಷಿ, ಆ ಸಮಸ್ಯೆ ಬರ್ದಿದ್ ಮುಂಚಿನ ಆ ಸಿಸ್ಟರ್ಗೆ ದೇವ್ರ ದರ್ಶನ ಕೊಟ್ಟಂತೆ. ವಾಮಿಟಿಂಗ್ ಮಾಡ್ತಾ ಇರ್ತಾರ ಬಾತ್ರೂಮ್ ಅಲ್ಲಿ ವಾಮಿಟಿಂಗ್ ಮಾಡ್ತಾ ಇರ್ತಾರ. ಆ ಶೋಧನೆ, ಆ ದರ್ಶನ ಆದ್ಮೇಲೆ ನೆಕ್ಸ್ಟ್ ಡೇನೆ ರಿಯಲ್ ಆಗಿ ಆ ಸಿಸ್ಟರ್ಗೆ ಮೋಷನ್ ಅಲ್ಲಿ ರಕ್ತ ಹೋಗೋದು. ಮೋಷನ್ ಅಲ್ಲಿ ರಕ್ತ ರೀಸಸ್. ಎಷ್ಟು ತಿಂಗಳಲ್ಲಿ ಗೊತ್ತೀರಾ? 8 ತಿಂಗಳು. 3 monthsಗೆ ಸಿಸ್ಟರ್ 4 ತಿಂಗಳಿಗೆ ಸುಸ್ತು, ಟಯರ್ಡು, ಕಾಲು ಊದ್ಕೊಂಡು ಯಾರಿಗೂ ಹೇಳ್ಬೇಡ ಅಂತ ದೇವರು. ಏನಂತ? ಯಾರಿಗೂ ಹೇಳ್ಬೇಡ, ಡಾಕ್ಟರ್ ಹತ್ರ ಕೂಡ ಹೋಗ್ಬೇಡ. ಅಂದ್ರೆ ನೀನ್ ಪಾಸ್ಟ್ಗೂ ಹೇಳ್ಬೇಡ, ಮನೆಗೂ ಹೇಳ್ಬೇಡ. ಮನೆಯಲ್ಲಿ ಪ್ರೇಯರ್ ಮಾಡೋ ಕೂಡ ಕುಟುಂಬದ ಪ್ರೇಯರ್ ಕೂಡ ಕೇಳ್ಕೊಳ್ಳಿಲ್ಲ. ಪರ್ಸನಲ್ ಪ್ರೇಯರ್ ಮಾತ್ರ ದೇವರೇ ನನಗೆ ಬಿಡುಗಡೆ ಕೊಡು, ದೇವರೇ ಬಿಡುಗಡೆ ಕೊಡೋದು ಕೂಡ ಕೇಳಿಲ್ಲ. ನಾನ್ ನಿನಗೆ ವೈದ್ಯರು, ನಾನ್ ನಿನಗೆ ಡಾಕ್ಟರ್, ಬೇಕಾದ್ರೆ ಆಗ್ತೀನಿ ನೋಡ್ಕೊಂಡು ಎಲ್ಲಾರು ಕೇಳಿ, ಸಿಸ್ಟರ್ಸ್ ಕೇಳಿ, ಬ್ರದರ್ಸ್ ಕೇಳಿ. ತುಂಬಾ ಚೆನ್ನಾಗಿದೆ ಸಿಸ್ಟರ್ ಸಾಕ್ಷಿ. ಅದ್ಭುತವಾಗಿ 8 ತಿಂಗಳಾದ್ಮೇಲೆ ದೇವರು ಅದ್ಭುತ ರೀತಿಯಲ್ಲಿ ರಾತ್ರಿ ನಿದ್ರೆಯಲ್ಲಿರುವಾಗ ಆಕೆ ರಕ್ತ ಹೋಗಿ ಗೋಡೆಗೆ ಬಿದ್ದು ಆ ರಕ್ತದ ಮೂಲಕ ಮಾತಾಡ್ತಾ ಇದ್ದಾನೆ. ನೀನ್ ನನ್ನ ದೇಹ ಮತ್ತು ರಕ್ತ ತಿಂತೀಯಲ್ಲ, ಆ ರಕ್ತದಲ್ಲಿ ನನ್ನ DNA ಇರೋದು, ಆ ರಕ್ತದಲ್ಲಿರೋದು ನನ್ನ DNA, ನನ್ನ ರಕ್ತ, ನಿನ್ನ ರಕ್ತದಲ್ಲಿ ನನ್ನ ರಕ್ತ ಇದೆ. ಆಮೇಲೆ ನನ್ನ ರಕ್ತದಲ್ಲಿ ಸಕಲ ಪಾಪ, ಸಕಲ ರೋಗ ನಿವಾರಣೆ ಆಗುತ್ತಲ್ವಾ? ಆಮೇಲೆ ಯಾರಿಗೂ ಹೇಳ್ಬೇಡ. ಹೆಂಗಿ ಸಿಸ್ಟರ್ ಇರೋದು, ಸಿಸ್ಟರ್ ಹೆಂಗಿರ್ಬೇಕು, ಯಾವ ತರ ಇರ್ತಾರೆ ಹೇಳಿ ನೋಡೋಣ. ದಯವಿಟ್ಟು ನೋಡಿ, ಗ್ರೂಪ್ ಅಲ್ಲಿ ಹಾಕ್ತೀನಿ, ಕೇಳಿ ಆ ಸಾಕ್ಷಿಯನ್ನ. ಹೆಂಗೆ ಬ್ಲಡ್ ಹೋಗ್ತಾ ಇದೆ, ವಾಮಿಟಿಂಗ್, ಒಂದ್ ಕಡೆ ವಾಮಿಟಿಂಗು, ಬ್ಲಡ್ ಹೋಗ್ತದೆ, ಯಾರ ಹತ್ರ ಹೇಳಕ್ಕಾಗಲ್ಲ. ಟಾಯ್ಲೆಟ್ ಎಲ್ಲ ಬ್ಲಡ್ಡೆ, ಟಾಯ್ಲೆಟ್ ಎಲ್ಲ ಬ್ಲಡ್ಡೆ. ಆಮೇಲೆ ಮೋಷನ್ ಅಲ್ಲ, ಸಾರಿ, ಟಾಯ್ಲೆಟ್ ಅಲ್ಲಿ ನಂಬರ್ 1 ರೀಸಸ್ ಅಲ್ಲಿ ಬ್ಲಡ್ ಸತತ 8 ತಿಂಗಳು. ನೋಡಿ ಆಕೆ ಹೆಂಗಿ ಪ್ರೇ ಮಾಡ್ಬೇಕು ಗೊತ್ತಾ? ದೇವ್ರೆ, ನಾನು ಯಾರ್ಯಾರಿಗೆ ಏನೇನು ಮಾಡ್ಬೇಕು, ಇಚ್ಕಿಯ ತರ ನನ್ನನ್ನ ಜ್ಞಾಪಕ ಮಾಡ್ತಾರೆ. ಕಷ್ಟದಲ್ಲಿ ಇರೋರಿಗೆ ನೀನು ಯಾರಿಗೆ ಏನ್ ಮಾಡಿದ್ರೆ ಅದೆಲ್ಲ ಮಾಡಿದೀನಲ್ಲ, ನನಗೆ ಪರಿಹಾರ ಕೊಡು, ನನಗೆ ಸ್ವಸ್ಥತೆ ಕೊಡು, ನನಗೆ ಬಿಡುಗಡೆ ಕೊಡು, ನನಗೆ ಜಯವನ್ನು ಕೊಡು, ನನಗೆ ರಕ್ಷಣೆಯನ್ನು ಕೊಡು, ನನಗೆ ಸಮಾಧಾನ ಕೊಡು. ಆಮೆನ್, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ದಿನಗಳಾದ್ಮೇಲೆ ಅದ್ಭುತ ರೀತಿಯಲ್ಲಿ ದೇವರು ಆಕೆಗೆ ಬಿಡುಗಡೆಯನ್ನು ಕೊಟ್ಟ, ಆಕೆಗೆ ಸ್ವಸ್ಥತೆಯನ್ನು ಕೊಟ್ಟ. ಏನ್ ಹೇಳ್ತಾ ಇದ್ದಾನೆ ಪೌಲ? ಏನಂತ ಬರೀತಾ ಇದ್ದಾನೆ? ನನ್ನ ದೇವರು ಯಾರಂತ ನನಗೆ ಚೆನ್ನಾಗಿ ಐ ನೋ ಮೈ ಗಾಡ್. ನನ್ಗೆ ಗೊತ್ತು ನನ್ನ ದೇವರು ಯಾರಂತ. मेरे को पता है मेरा प्रभु परमेश्वर की कैसा सवाल. ನೀವ್ ಹೇಳ್ಬೇಕಂದ್ರೆ ನಿಮ್ಮ ಹತ್ರ ಜನಗಳು ನಿನ್ ಬಗ್ಗೆ, ನಿಮ್ ದೇವ್ರ ಬಗ್ಗೆ, ನಿಮ್ಮ ಭಕ್ತಿ ಬಗ್ಗೆ, ನಿನ್ನ ಬಲಹೀನತೆ ಬಗ್ಗೆ, ನಿಮ್ ರೋಗದಲ್ಲಿರುವಾಗ, ನಿಮ್ ಕಷ್ಟದಲ್ಲಿರುವಾಗ, ನಿಮ್ ಸಮಸ್ಯೆಗಳಲ್ಲಿರುವಾಗ, ನಿಮ್ಗೆ ಕೆಲಸ ಇಲ್ಲಿರುವಾಗ ಜನಗಳು ಬಂದು ನಿಮ್ಮ ಹತ್ರ
ಒಂಥರ ತಪ್ಪಾಗಿ ಕೀಳಾಗಿ ನಿನ್ನ ದೇವರಿಂದ ತಪ್ಪಿಸೋದಕ್ಕೆ, ನಂಬಿಕೆಯಿಂದ ಬೀಳಿಸೋದಕ್ಕೆ, ಶೋಧನೆಯಲ್ಲಿ ನೀವು ಸೋತೋಗೋದಕ್ಕೆ ನಂಬಿಕೆ ಮಾತುಗಳು, ಅಪನಂಬಿಕೆ ಮಾತುಗಳು ಆಡ್ತಾರೆ. ನಿನ್ನ ನಂಬಿಕೆಯನ್ನು ಒಡೆಯೋದಕ್ಕೆ ಅಪನಂಬಿಕೆ ಮಾತುಗಳು ಬರ್ತೈತೆ. ಅದು ಬರಬೇಕು, ಅದು ಶೋಧನೆ, ಅದು ದೇವರೇ ಕಳಿಸ್ತಾನೆ. ನೀವೇನನ್ಬೇಕು ಗೊತ್ತಾ? ಏನಂದ ಪೌಲ? ಕ್ಯಾ ಬೋಲ ಪೌಲ್? ಮೇರಾ ಪ್ರಭು ಮೇರಾ ಪತಾ ಹೈ. ನನ್ನ ದೇವರು ಯಾರಂತ ನನಗೆ ಗೊತ್ತು. ಟೇಸ್ಟ್ ಮಾಡಿದಾನೆ ಇಲ್ಲ ಪೌಲ ಹೇಳಿ. ಪೌಲ ರುಚಿ ಮಾಡಿದಾನೆ ಇಲ್ಲ ದೇವ್ರು ಯಾರಂತ. ದೇವ್ರು ಯಾರಂತ ಚೆನ್ನಾಗಿ ತಿಂದವನೇ. ವಾಕ್ಯ ಓದಿ ಓದಿ ನಮ್ಮ ಹತ್ರ ನಾವು ಹೊಸ ಒಡಂಬಡಿಕೆ ಇರ್ತೇವೆ. ಪೌಲ ಕಾಲದಲ್ಲಿ ಇನ್ನೂ ಹೊಸ ಒಡಂಬಡಿಕೆ ಬಂದಿಲ್ಲ. ಬರ್ತಿದ್ದಾರೆ, ಅವ್ರ ಕೈಗೆ ಹೊಸ ಒಡಂಬಡಿಕೆ ಸಿಗ್ಲಿಲ್ಲ ಇನ್ನು. ಮತ್ತಾಯದಿಂದ ಪ್ರಕಟಣೆ ಗ್ರಂಥವರೆಗೂ ಅವ್ರಿಗೆ ಇಲ್ಲ. ನಮ್ಗಾದ್ರೂ ಫುಲ್ ಬೈಬಲ್ ಐತೆ. ಅವ್ರ ಹತ್ರ ಇರೋದು ಹಳೇ ಒಡಂಬಡಿಕೆ ಮಾತ್ರ. ಅದು ಬೇರೆ ಬೇರೆ ಪೇಪರ್ ಸಪ್ರೇಟ್ ಸಪ್ರೇಟ್, ಈ ತರ ಫುಲ್ ಒಂದತ್ರ ಇರ್ಲಿಲ್ಲ ಅವ್ರ ಹತ್ರ. ಬೈಬಲ್ ಪೇಪರ್ ಅಲ್ಲಿ ಇತ್ತು, ಎಲ್ಲರ ಹತ್ರ ಇರಲ್ಲ. ಯಾರೋ ಕೆಲವ್ರ ಹತ್ರ, ಹಣವಂತರ ಹತ್ರ ಮಾತ್ರ, ಪಾಸ್ಟ್ಗಳ ಹತ್ರ, ಯಾಜಕರ ಹತ್ರ ಮಾತ್ರ ಇತ್ತು, ಬೇರೆ ಯಾರ ಹತ್ರ ಇರಲಿಲ್ಲ. ಇವತ್ತು ನಮ್ಮ ಹತ್ರ ಫುಲ್ ಬೈಬಲ್ ಇದೆಯಲ್ಲ. ನಾವು ಎಷ್ಟು ಚೆನ್ನಾಗಿ ನಮ್ಮ ದೇವರು ಯಾರ ಹತ್ರ ತಿಳ್ಕೊಬೇಕು. ಹಲ್ಲೆಲೂಯಾ, ಚೆನ್ನಾಗಿ ತಿಳ್ಕೊ. ಎಂಥ ಪರಿಸ್ಥಿತಿಯಲ್ಲಿ ಕೂಡ ಯೂಸ್ ಮಾಡ್ಕೋಬೇಡ ನಿನ್ನ ನಂಬಿಕೆಯನ್ನು, ಬಲಹೀನ ಮಾಡ್ಕೋಬೇಡ ನಿನ್ನ ಮನಸ್ಸನ್ನು. ನನ್ನ ದೇವರು ಸರ್ವಶಕ್ತ, ನನ್ನ ದೇವರು ಸರ್ವೋತ್ತಮ, ನನ್ನ ದೇವರು ದಯಾಳು. ಅವ್ರು ಹೇಳ್ತಾರೆ ನನ್ನ ದೇವರು ಯಾರಂತ ನನಗೆ ಗೊತ್ತು. ಆ ಟೈಮಲ್ಲಿ ಏನ್ ಮಾಡಬೇಡಿ. ನಿಮ್ಮ ಹಿಂದಿನ ದಿನಗಳಲ್ಲಿ ನೀವು ಕಷ್ಟದಲ್ಲಿರುವಾಗ, ಯೇಸುಸ್ವಾಮಿಯಲ್ಲಿ ಬರುವಾಗ, ಸಮಸ್ಯೆಗಳಲ್ಲಿ ಬಿದ್ದಾಗ, ಶೋಧನೆಯಲ್ಲಿ ಬಿದ್ದಾಗ, ಅವಮಾನದಲ್ಲಿದ್ದಾಗ, ಬಲಹೀನತೆಯಲ್ಲಿದ್ದಾಗ, ವ್ಯಾಧಿಗಳಲ್ಲಿ ನರಳುವಾಗ, ಆಸ್ಪತ್ರೆ ಜೀವಿತದಲ್ಲಿದ್ದಾಗ ಹೆಂಗೆ ಬಿಡುಗಡೆ ಕೊಟ್ಟ, ಹೆಂಗೆ ದುಡ್ಡನ್ನ ಒದಗಿಸ್ತ, ಹೆಂಗೆ ಊಟಕ್ಕೆ ಕೊಟ್ಟ, ಹೆಂಗೆ ಕೆಲಸನ ತೊಡಗಿಸ್ಕೊಟ್ಟ, ಹೆಂಗೆ ಕೆಲಸ ಇಲ್ಲಂದ್ರೆ ಕೂಡ ಊಟ ತಿನ್ನಿಸ್ತಾ ಇದ್ದಾನೆ. ಆಮೇಲೆ ಹೆಂಗೆ ನಿನ್ ಕೆಲಸ ಇಲ್ಲಂದ್ರೆ ಕೂಡ ಸಾಲಗಾರ ನಿನ್ನ ಹತ್ರ ಬಾಯಿ ಮುಚ್ಕೊಂಡಿದ್ದಾರೆ. ಇದೇ ದೇವರು ನಡೆಸು, ಇದೇ ದೇವರು ನಡೆಸು. ಆಮೇನ್ ಆಮೇನ್ ಹಲ್ಲೆಲೂಯಾ. ಆ ತರ ನೋಡಿದ್ರೆ ನಾನು ಎಷ್ಟೋ ಬಾರ್ವಾರ ವಾಕ್ಯ ಹೇಳಕ್ ಬರಕ್ಕಾಗಲ್ಲ. ಅಷ್ಟು ಒಂದು ಸಾರಿ ಸೈತಾನ ಶೋಧಿಸ್ತಾನೆ. ಅದನ್ನ ದಾಟಿ ಪ್ರೇಯರ್ ಮಾಡಿ ಹೋರಾಡಿ ದೇವರ ಪ್ರಶಕ್ತಿ ತಗೊಂಡು ಬಂದು ಎಷ್ಟೋ ಸಾರಿ ನಿಮ್ ಮುಂದೆ ನಿಂತಿದ್ದೀನಿ. ನನ್ನ ದೇವರು ನನ್ನನ್ನು ನಿಲ್ಲಿಸ್ತಾನೆ. ನನ್ನ ದೇವರು ನನ್ನ ಮೂಲಕ ಮಾತಾಡಿಸ್ತಾನೆ, ಮುಂದೆ ಕೂಡ ಮಾತಾಡಿಸ್ತಾನೆ. ಗಣೇಶ್ ಹಲ್ಲೆಲೂಯಾ, ಆಮೆನ್. ನೀನೇನ್ ಮಾಡ್ಬೇಕಂದ್ರೆ ಇಂಥ ನಂಬಿಕೆ ಮಾತುಗಳಾಡ್ಬೇಕು. ನೀನೇನ್ ಮಾಡ್ಬೇಕಂದ್ರೆ ನಾನು ರೆಡಿ ದೇವ್ರೇ ಇರ್ಬೇಕು. ದೇವರು ಕಾಲೇಜ್ಗೂ ಕರ್ಕೊಂಡು ಹೋಗ್ತಾನೆ, ಸ್ಕೂಲ್ಗೂ ಕರ್ಕೊಂಡು ಹೋಗ್ತಾನೆ, ಕೆಲಸಕ್ಕೂ ಕರ್ಕೊಂಡು ಹೋಗ್ತಾನೆ, ಎಲ್ಲ ಫಂಕ್ಷನ್ಗೂ ನಾನು ಹೋಗ್ತೀನಿ ಅನ್ಬೇಕಷ್ಟೇ. ನಾನ್ ಚರ್ಚಿಗೆ ಹೋಗ್ಬೇಕಂದ್ರೆ ನಿನ್ನ ಬಲಪಡಿಸಿ ಕರ್ಕೊಂಡ್ ಬರ್ತಾನೆ. ಆಗಲ್ಲ, ಇವತ್ತು ಕೋಲ್ಡ್ ಆಗಿದೆ ಮನೇಲಿ ಇಟ್ಬಿಡೋಣ, ಇವತ್ತು ತಲೆನೋವು ಮನೇಲಿ ಇಟ್ಬಿಡೋಣ, ಇವತ್ತು ಕೆಮ್ಮಿದೆ ಮನೇಲಿ ಇಟ್ಬಿಡೋಣ, ಅಲ್ಲಿ ಕೆಮ್ತಾ ಇದ್ರೆ ಎಲ್ಲಾರು ತರ ನೆನ್ಸ್ಕೊಂಡು ನಿನ್ ನಂಬಿಕೆನ ಬಂದ್ಬಿಡು. ಆ ಕೆಮ್ಮಲು ತೆಗ್ದಾಕ್ತಾನೆ, ಕೋಲ್ಡ್ ತೆಗ್ದಾಕ್ತಾನೆ. ಅದು ನಿನ್ಗೆ ಇಲ್ಲಿರಲ್ಲ, ಇಲ್ಲಿ ಅದು ಕಾಣೋದೇ ಇಲ್ಲ. ಹಲ್ಲೆಲೂಯಾ. ನನಗಂತೂ ಇದು ತುಂಬಾ ವಿಚಿತ್ರ ಏನಂದ್ರೆ, ಭಾನುವಾರ ಇಷ್ಟು ಚೆನ್ನಾಗಿ ಬಲವಾಗಿ ನಿಂತು ಅಷ್ಟು ಗಂಟೆ ಮಾತಾಡ್ತೀನಲ್ವಾ, ನಾನು ಬೇರೆ ದಿನಗಳಲ್ಲಿ ತುಂಬಾ ವೀಕ್ ಆಗಿರ್ತೀನಿ, ತುಂಬಾ ಬಲಹೀನವಾಗಿರ್ತೀನಿ, ತುಂಬಾ ನಿಶಕ್ತಿಯಿಂದ ತುಂಬಿರ್ತೀನಿ. ನನ್ನ ಕುಟುಂಬ ವಿಷಯಗಳು, ನನ್ನ ಸಭೆ ವಿಷಯದಲ್ಲಿ, ಸೇವೆ ವಿಷಯದಲ್ಲಿ ಅನೇಕ ತಡೆಗಳು, ಅನೇಕ ಹೋರಾಟ ಇದ್ರೆ ಕೂಡ ದೇವರು ಹೆಂಗೆ ಎಲ್ಲವನ್ನ ಸರಿಯಾದ ಸಮಯಕ್ಕೆ ಕರೆಕ್ಟ್ ಆಗಿ ನನ್ನನ್ನು ಕಳುಹಿಸಿ, ನನ್ನನ್ನು ಮಾತಾಡಿಸಿ, ನನ್ನನ್ನು ಮುದ್ದಿಸಿ, ನನ್ನನ್ನು ಬಲಪಡಿಸಿ, ಧೈರ್ಯ ಕೊಟ್ಟು ಹೋಗು ಅಂತ ಹೇಳಿ ನಡೆಸ್ತಾನೆ. ಆಮೇಲೆ ನಡೆಸ್ತಾ ಇದ್ದಾನೆ, ಮುಂದೆ ಕೂಡ ನಡೆಸ್ತಾನೆ. ಹೋಗಿ ಇನ್ನೂ ಒಂದು ವಾಕ್ಯ. ಪೌಲ ಏನಿಂದ ನನ್ನ ದೇವರು ಯಾರಂತ ನನಗೆ ಗೊತ್ತು. ದಾವಿದ ಏನಿಂದ ಸರ್ವೋತ್ತಮನಂತ ಹೇಳಿದ. ಪೇತ್ರ ಏನಿಂದ ಅದು ದಯಾಳು ಅಂತ ಹೇಳಿದ. ದೇವರು ಏನಿಂದ ನಾನು ಸರ್ವಶಕ್ತನು ಅಂದ. ಆಮೇಲೆ ಓದಿ ಯೋಹಾನ 6:68-69. ಯೋಹಾನ 6:68-69. John chapter 6:68-69. ಓದಿ.
ಸ್ವಾಮಿಯು ನಿನ್ನನ್ನು ಬಿಟ್ಟು ಇನ್ಯಾರ ಬಳಿಗೆ ಹೋಗೋಣ? ಯೇಸು ಸ್ವಾಮಿ, ನಾವು ನಿನ್ನನ್ನು ಬಿಟ್ಟು ನೀನ್ ಯಾರ ಹತ್ರಕ್ಕೆ ಹೋಗ್ಲಿ? ಆಮೇಲೆ ನಿನ್ನಲ್ಲಿ ನಿತ್ಯ ಜೀವ ಇದೆಯಲ್ಲ, ಆ ನಿತ್ಯ ಜೀವ ಯಾರು ಕೊಡಲ್ಲ. ಆಮೇಲೆ ಉಂಟು ಮಾಡುವ ವಾಕ್ಯ ನಿನ್ನ ಹತ್ರ ಇದೆ. ಆಮೇಲೆ ದೇವರು ಪ್ರತಿಷ್ಠಿಸಿದವನು ಎಂದು ನಾವು ನಂಬಿದ್ದೇವೆ ನಿನ್ನನ್ನ ಎಂದು ತಿಳ್ಕೊಂಡಿದ್ದೀರಿ. ಅಪ್ಪ, 11 ಜನ ಏನ್ ಹೇಳ್ತಾ ಇದ್ದಾರೆ? 11 ಮಂದಿ ಏನಂತ ನಂಬಿಕೆ ಮಾತುಗಳಾಡ್ತಾ ಇದ್ದಾರೆ? ಯೇಸು ಸ್ವಾಮಿ ನಾನೇ ಜೀವವುಳ್ಳ ರೊಟ್ಟಿ ಅಂದ. ಏನಂದ? ಇವನು ಹೆಂಗೆ ತಿನ್ನೋದಕ್ಕೆ ತನ್ನ ದೇಹನ, ಮಾಂಸನ, ರಕ್ತನ ನಮ್ಗೆ ಕೊಡ್ತಾನೆ ಕುಡಿಯೋದಿಕ್ಕೆ? ಇವನು ಮರಿಯಳ ಮಗನಲ್ವಾ? ಇವನು ಯೇಸುವನ ಮಗನಲ್ವಾ? ಇವನು ಯಾಕೋಬನ ಅಣ್ಣನಲ್ವಾ? ಇವನು ಕಾರ್ಪೆಂಟರ್ ಅಲ್ವಾ? ಇವನು ಮನೆ ಗೆಲ್ಲಾಯದಲ್ಲಿ ಇದ್ನಲ್ಲ, ಬೆತ್ಲೆಹೇಮನಲ್ಲಿ ಇದ್ರಲ್ಲ ಹುಟ್ಟಿದ್ದು. ಇವನಿಗೆ ಮೆಸ್ಸಿಯ ಆಗ್ತಾನೆ, ಇವನಿಗೆ ಜೀವವುಳ್ಳ ರೊಟ್ಟಿ ಆಗ್ತಾನೆ ಅಂತ ಹೇಳಿದಾಗ ಅನೇಕರು ಆತನನ್ನ ಬಿದ್ದು ಹೋದ್ರು, ಸಂಶಯ ಪಟ್ಟರು ಯೇಸುಸ್ವಾಮಿಯನ್ನ. ಯೇಸುಸ್ವಾಮಿನ ಹಿಂಬಾಲಿಸೋದನ್ನೇ ಬಿಟ್ಬಿಟ್ರು. ನೀನ್ ಬಿಡಬೇಡ. ರಾಮಂಜಿ ಬ್ರದರ್ ಮನೆಯಲ್ಲಿ ದೇವ್ರನ್ನ ಬಿಡಬೇಡ ಅಂತ ಮಾತಾಡ್ದು. ಯಾರನ್ನು ಕೇಳಿದ್ರಿ? ಯಾವುದೇ ಎಂತ ಪರಿಸ್ಥಿತಿ ಬಂದ್ರೆ ದೇವ್ರನ್ನ ಮಾತ್ರ ಬಿಡಬಾರ್ದು. ಅಶೋಧನೆಯಿಂದ ದೇವ್ರು ನಿನ್ನನ್ನು ತಪ್ಪಿಸ್ತಾನೆ, ನೀನ್ ಮಾತ್ರ ದೇವ್ರನ್ನ ಬಿಡಬಾರ್ದು. ಎಂತ ಪರಿಸ್ಥಿತಿಯನ್ನ ಬರ್ಲಿ, ಮನೆಯವರೇ ಬಿಡಿ ಅನ್ಲಿ, ಅದೊಂದು ಬಿಟ್ಬಿಟ್ಟು ನನಗೆ ಏನನ್ನ ಕೇಳಿ ಅಲ್ಲಿ, ಅದು ಬಿಡಕ್ಕೆ ಆಗಲ್ಲ ಅಂತ ಹೇಳ್ಬೇಕು. ಹಂಗಿರ್ಬೇಕು ನಿನ್ನ ನಂಬಿಕೆ. ಎಷ್ಟೋ ಜನ ಯೇಸುಸ್ವಾಮಿನ ಬಿಟ್ಟು ಹೋಗ್ಬಿಟ್ರು, ಶಿಷ್ಯರು ಮಾತ್ರ ಇದ್ರು, ಕೆಲವರು ಮಾತ್ರ ಇದ್ರು. ಅವನು ಕೇಳಿದ, ನೀವು ಕೂಡ ನನ್ನನ್ನ ಬಿಟ್ಟು ಹೋಗ್ತೀರಾ? ಮನೆಗೆ ಹೋಗಿ ಓದ್ಕೊಳ್ಳಿ, ಬೇಕಾದ್ರೆ ಸ್ವಲ್ಪ ಕೆಳಗೆ ಹೋಗಿ, ಇನ್ನು ಸ್ವಲ್ಪ ಹಿಂದಕ್ಕೆ ಹೋಗಿ ಓದ್ಕೊಳ್ಳಿ, ನೀವು ಕೂಡ ನನ್ನನ್ನ ಬಿಟ್ಟು ಹೋಗ್ತೀರಾ? ಅದಕ್ಕೇನ್ ಹೇಳ್ತಾ ಇದ್ದಾರೆ ಪೇತ್ರ ಹೇಳ್ತಾ ಇದ್ದಾನೆ, ನಿನ್ನಲ್ಲಿ ನಿತ್ಯ ಜೀವ ಹುಟ್ಟಿಸೋ ವಾಕ್ಯ ಇದೆ. ನೋಡಿ, 3 ವಿಷಯದಲ್ಲಿ ಯೇಸುಸ್ವಾಮಿ ಸರ್ವಶಕ್ತರು. ಇದನ್ನ ಬೇರೆ ಯಾರು ಕೊಡಕ್ಕಾಗಲ್ಲ. ಒಂದು ಜನ್ಮ, ಒಂದು ಯಾವುದು? ಎಲ್ಲಾರು ಹೇಳಿ. ಒಂದನೇದು ಯಾವುದು? ಎರಡನೇದು ಪಾಪಗಳನ್ನ ತೊಳೆಯೋದು. ಮೂರನೇದು ಪರಲೋಕ ಕೊಡೋದು, ಅಂದ್ರೆ ನಿತ್ಯ ಜೀವ. ಈ 3 ಪ್ರಪಂಚದಲ್ಲಿ ಬೇರೆ ಯಾವ ದೇವರೇ ಆಗ್ಲಿ, ಮನುಷ್ಯ ಆಗ್ಲಿ, ಮಾರ್ಕೆಟ್ ಅಲ್ಲಾಗ್ಲಿ ಸಿಗಲ್ಲ. ನಿನ್ನ ಹತ್ರ ಇರೋ ದುಡ್ಡು ಒಡವೆಗೂ ಅದು ಕೊಡಲ್ಲ, ಯಾರು ಇಲ್ಲ. ಒಂದು ಜನ್ಮ, 2 ಪಾಪ ತೊಳೆಯೋದು, 3 ನಿತ್ಯ ಜೀವ ಕೊಡೋದು. ಅಂದ್ರೆ ನಿನ್ನ ಆತ್ಮವನ್ನ, ಪ್ರಾಣವನ್ನ ನರಕಕ್ಕೆ ತಪ್ಪಿಸಿ ಪರಲೋಕಕ್ಕೆ ಕರ್ಕೊಂಡು ಹೋಗೋದು. ಈ 3 ಬೇರೆ ಯಾರು ಕೊಡೋದಕ್ಕೆ ಸಾಧ್ಯವೇ ಇಲ್ಲ. ಈ ಬೇರೆ ಎಲ್ಲ ನಿನಗೆ ಈ ಪ್ರಪಂಚ ಕೊಡ್ತದೆ. ದುಡ್ಡು, ಒಡವೆ, ಕೆಲಸ, ಆಸ್ತಿ, ಗಾಡಿ, ಕಾರು, ಮನೆ, ಬಂಗ್ಲಾ, ವಿಲ್ಲಾ, ಅಪಾರ್ಟ್ಮೆಂಟ್ ಎಲ್ಲ ಕೊಡ್ತದೆ ಈ ಲೋಕ ನಿನಗೆ. ಈ 3 ಮಾತ್ರ ಬೇಕು ನಿನಗಂದ್ರೆ ಯೇಸುಸ್ವಾಮಿ ಹತ್ರನೇ ಬರಬೇಕು. ಬೇರೆ ಯಾರು ಕೊಡೋದಕ್ಕೆ ಸಾಧ್ಯವೇ ಇಲ್ಲ. ಅದನ್ನೇ ಇಲ್ಲಿ ನೋಟೇಟ್ ಮಾಡಿ ಹೇಳ್ತಾ ಇದ್ದಾರೆ ಪೇತ್ರ, 11 ಮಂದಿ ಶಿಷ್ಯರು, ಇದು ನಿನ್ನ ಹತ್ರ ಇದೆ ಏಸಯ್ಯ, ನಿನಗಿಂತ ದೊಡ್ಡ ದೇವರು ಯಾರಿದ್ದಾರೆ? ನೀನೊಬ್ಬನೇ ದೇವರು. ನಿನ್ನ ಹತ್ರ ನಾವು ಬಂದಿದ್ದೀರಿ, ನಿನ್ನ ಹತ್ರನೇ ಸಾಯ್ತೀರಿ, ನಿನ್ನ ಹತ್ರನೇ ಬದುಕ್ತೀರಿ, ನಿನ್ನ ಆಶೀರ್ವಾದದಲ್ಲೇ ಜೀವಿಸ್ತೀರಿ, ಸತ್ತು ನಿನ್ನ ಹತ್ರ ಬರ್ತೀರಿ, ಇನ್ಯಾರ ಹತ್ರ ಹೋಗಲ್ಲ. ನೀನ್ ಯಾರಂತ ನನಗೆ ಚೆನ್ನಾಗಿ ಗೊತ್ತು. ಅಲ್ಲೋಡು, ನಾನು ಬಲ್ಲೆ, ತಿಳಿದಿದ್ದೇವೆ ಮತ್ತು ನಿನ್ನ ಬಲ್ಲೆವು ಮತ್ತು ನೀನು ಯಾರಂತ ನಮಗೆ ಗೊತ್ತಿದೆ. ನೀನು ದೇವರು ಪ್ರತಿಷ್ಠಿಸಿದವನು, ನೀನು ಮೆಸ್ಸಿಯನು, ನೀನು ನಿತ್ಯ ಜೀವ, ನೀನು ದೇವರ ಮಗನು, ನೀನು ದೇವರ ಕುಮಾರನು, ನೀನು ಸರ್ವಶಕ್ತನಾದ ದೇವರು. ನಾವು ಮೀನು ಹಿಡಿತಕ್ಕಂಥ ಸಮುದ್ರವನ್ನು ನಿರ್ಮಿಸಿದವನು. ನಿನ್ನ ಹತ್ರ ಈಗ ಮಾತಾಡ್ತಾರೆ, ನಮ್ಮನ್ನ ನಮ್ಮ ತಾಯಿಯ ಹೊಟ್ಟೆ ರೂಪವನ್ನು ತಿಂದಿದವನು ನೀನು ನಮ್ಮ ಪಾಪಗಳನ್ನು ಕ್ಷಮಿಸುವ ರಕ್ಷಕ. ನಾವು ನಿನ್ನ ಬಿಟ್ಟು ಎಲ್ಲಿಗೆ ಹೋಗ್ತೇವೆ? ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಹೇಳ್ತಾ ಇದ್ದಾರೆ ಮಕ್ಕಳು, ಶಿಷ್ಯರು ನಿಮ್ಮನ್ನ ಅಲ್ಲಿ ಓದಪ್ಪ. ಲಾಸ್ಟ್ ಲೈನು 69 ಓದಮ್ಮ, ಜೋರಾಗಿ ಓದು. ಏನಂತೆ ಯೇಸುಸ್ವಾಮಿಯವರು ನಂಬಿದ್ದಾರೆ, ಬರೀ ನಂಬಲಿಲ್ಲ, ತಿಳ್ಕೊಂಡಿದ್ದೀವಿ ಯಾರಂತ. ನೀವು ತಿಳಿದಿದ್ದೀರಾ ಸಿಸ್ಟರ್?
ಸಮಸ್ಯೆಗಳಲ್ಲಿ ಅಲ್ಲಾಡಿ ಹೋಗ್ತಿಯಲ್ಲ, ಕಣ್ಣೀರ್ ಹಾಕಿ ಅಮ್ಮನಿಗೆ ಹೇಳಿ, ಅಪ್ಪನಿಗೆ ಹೇಳಿ, ತಂಗಿಗೆ ಹೇಳಿ, ಫ್ರೆಂಡ್ಸ್ ಹೇಳಿ, ಫೋನ್ ಎತ್ಕೊಂಡು ಫೋನಲ್ಲಿ ಇರೋರಿಗೆಲ್ಲ ಹೇಳಿ, ಗಡಬಡ, ಗಡಿಬಿಡಿ, ಕಳವಳ. ನಿನ್ ದೇವರು ಯಾರಂತ ತಿಳ್ಕೊ. 11 ಮಂದಿ ಹೇಳ್ತಾ ಇದ್ದಾರೆ, ಯೇಸು ಕ್ರಿಸ್ತನು ಯಾರು, ಎಂತವನು, ಸಮುದ್ರವನ್ನ, ಭೂಮಿಯನ್ನ, ಆಕಾಶವನ್ನ, ಅವುಗಳಲ್ಲಿರುವ ಸಮಸ್ತವನ್ನ, ಪರಲೋಕವನ್ನ, ಅವುಗಳಲ್ಲಿರುವ ಸಮಸ್ತವನ್ನ ಉಂಟು ಮಾಡಿದವನು ನೀವು ಅಂತ ಹೇಳ್ತಾ ಇದ್ದಾರೆ ಅಲ್ಲಿ. ದೇವರು ಮಗನು ಅಂದ್ರೆ ದೇವರು ಪ್ರತಿಷ್ಠಿಸಿದವನು ಅಂದ್ರೆ ದೇವರೇ ಅಂತ ಅದರ ಅರ್ಥ. ಮೆಸ್ಸಿ ಅಂದ್ರೆ ದೇವರು ಮಗ, ದೇವ ಕುಮಾರನು, ದೇವರೇ, ದೇವರಿಗೆ ಸಮಾನ. ಯೇಸು ಬೇರೆ ಅಲ್ಲ, ದೇವರು ಬೇರೆ ಅಲ್ಲ, ದೇವ್ರ ಮಗ ಬೇರೆ ಅಲ್ಲ, ದೇವರು ಬೇರೆ ಅಲ್ಲ, ತಂದೆ ಬೇರೆ ಅಲ್ಲ, ಯೇಸು ಬೇರೆ ಅಲ್ಲ, ಒಂದೇ. ಆಮೆನ್, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಿಮ್ಮನ್ನ ಬಲ್ಲೆನು, ನೀನ್ ಯಾರಂತ ನನಗೆ ಗೊತ್ತು ದೇವ್ರೆ. ನೀನು ಹೇಳ್ತೀಯ, ನೀನ್ 11 ಮಂದಿ ಶಿಷ್ಯರ ನಿಮ್ಮನ್ನ ಯಾರಂತ ನಾವು ತಿಳ್ಕೊಂಡಿದ್ದೀವಿ ದೇವ್ರೆ, ಟೇಸ್ಟ್ ಮಾಡಿದಿರಿ. ನೋಡಿ, 11 ಮಂದಿ ಟೇಸ್ಟ್ ಮಾಡವ್ರೆ. ನೋಡಿ, ಪೌಲ ಟೇಸ್ಟ್ ಮಾಡಿದಾನೆ. ನೋಡಿ, ದಾವಿದ ಟೇಸ್ಟ್ ಮಾಡವನೆ. ದೇವ್ರು ಯಾರಂತ ನೋಡು, ಟೇಸ್ಟ್ ಮಾಡಂತ ಯಾರು ಕೊಡ್ತಾ ಇದ್ದಾನೆ ನೋಡು, ಅಬ್ರಾಹಮನು ಕೊಡ್ತಾ ಇದ್ದಾನೆ. ಅಬ್ರಾಹಮನಿಗೆ ನಾನು ಸರ್ವಶಕ್ತನಾದ ದೇವರು, ಟೇಸ್ಟ್ ಮಾಡು, ತಿನ್ನು ಬೇಗ. ಯಾಕಂದ್ರೆ ಅಂಗಡಿಗೆ, ಬೇಕರಿಗೆ ನಾವು ಹೋದ್ರೆ ಬಿಸ್ಕೆಟ್ ಆಗ್ಲಿ, ಸ್ವೀಟ್ ಆಗ್ಲಿ, ಚಿಪ್ಸ್ ಅಂಗಡಿಗೆ ಹೋದ್ರೆ ಚಿಪ್ಸ್ ಆಗ್ಲಿ, ಚಾಕ್ಲೇಟ್ ಅಂಗಡಿಗೆ ಹೋದ್ರೆ ಚಾಕ್ಲೇಟ್ ಆಗ್ಲಿ, ಡ್ರೈ ಫ್ರೂಟ್ಸ್ ಅಂಗಡಿಗೆ ಹೋದ್ರೆ ಡ್ರೈ ಫ್ರೂಟ್ಸ್ ಆಗ್ಲಿ, ಒಳ್ಳೆ ಓನರ್ ಏನ್ ಮಾಡ್ತಾನೆ ಹೇಳಿ, ಅದು ಚೆನ್ನಾಗಿದೆ ಅಂದ್ರೆ ಏನ್ ಮಾಡ್ತಾನೆ ಹೇಳಿ, ಸ್ವಲ್ಪ ಎತ್ತಿ ನಮ್ಗೆ ಕೊಡ್ತಾನೆ, ಸ್ವಲ್ಪ ಎತ್ತಿ ನಮ್ಗೆ ಟೇಸ್ಟ್ ಕೊಡ್ತಾನೆ, ಸ್ಯಾಂಪಲ್. ಹಲ್ಲೆಲೂಯಾ. ಮೊಬೈಲ್ ಅಂಗಡಿಗೆ ಹೋದ್ರೆ ಡಮ್ಮಿ ಮೊಬೈಲ್ ಇಟ್ಟಿರ್ತಾರೆ, ಏನು ಕೊಡ್ತಾರೆ ನೋಡೋದಕ್ಕೆ, ಅದು ನೋಡಿ ಏನ್ ಆಪ್ಷನ್ ಇದೆ, ಏನ್ ಎಷ್ಟು ರ್ಯಾಂಪ್ ಇದೆ ಅಂತ ನೋಡಿ ನಾವು ತಗೊಳ್ಳಿ ಅಂತ ಅವರೆಲ್ಲ ಡೀಟೇಲ್ಸ್ ಕೊಡ್ತಾರೆ. ಟೇಸ್ಟ್ ಮಾಡಿ. ಆ ಚಿಪ್ಸ್ ತಿಂದ ತಕ್ಷಣ, ಚಾಕ್ಲೇಟ್ ತಿಂದ ತಕ್ಷಣ, ಕೇಕ್ ತಿಂದ ತಕ್ಷಣ, ಆ ಬೇಕರಿ, ಆ ಸ್ವೀಟ್, ಆ ಅಂಗಡಿ ಅದನ್ನ ಟೇಸ್ಟ್ ಮಾಡಿದ ತಕ್ಷಣ ತಗೊಳ್ತೀವಿ, ಚೆನ್ನಾಗಿದೆ. ಹಾಗೆ ನಿನ್ ದೇವಿ ಯಾರಂದ್ರೆ ಟೇಸ್ಟ್ ಮಾಡು. 11 ಮಂದಿ ಹೇಳ್ತಾ ಇದ್ದಾರೆ, ನೀನು ಯಾರಂತ ನಮ್ಗೆ ಗೊತ್ತು, ನಿಮ್ಮನ್ನ ಬಿಟ್ಟು ನಾವು ಹೋಗಲ್ಲ, ನಿಮ್ಮನ್ನ ಬಿಟ್ಟು ನಾವು ಹೋಗಲ್ಲ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಆಮೆನ್. ಓದು ಯೋಹಾನ 16:30, ಯೂಹನ್ನ 16:30, ಜಾನ್ ಚಾಪ್ಟರ್ 16:30. ಬೇಗ. ಸಾಕ ಅಲ್ಲಿ ಫಸ್ಟ್ 2 ಲೈನಲ್ಲಿ ಇದೆ ನೋಡಿ, ನಿನ್ನನ್ನ ಬಲ್ಲೆನು. ಐ ನೋ, ನೀವ್ ಯಾರಂತ ನನಗೆ ಗೊತ್ತು. ಆ कौन है मेरे को पता हो गया, यीशु मसीह को बोल रहे हैं, शिष्य लोग, चेले लोग, आप कौन है हमको पता है. ಏಸಯ್ಯ, ನೀನ್ ಯಾರಂತ ನಮ್ಗೆ ಗೊತ್ತು. ಆಮೆನ್, ಹಲ್ಲೆಲೂಯಾ. ಆ ಸಮುದ್ರವನ್ನ ನಿಲ್ಲಿಸಿದ ತಕ್ಷಣ ಅವ್ರ ದೋಣಿ ಸಮಾಧಾನವಾಗಿ ಚಲಿಸುವಾಗ ಅವ್ರಿಗೆ ಗೊತ್ತಾಯಿತು, ಇದು ಯಾರಿರ್ಬೋದು. ಗಾಳಿಯನ್ನು ಗದರಿಸಿದ, ಗಾಳಿ ಸುಮ್ಮನೆ ಆಯಿತು, ಸಮುದ್ರಕ್ಕೆ ಸುಮ್ಮನೆ ಇರಲ್ಲ ಅಂದ, ಸುಮ್ಮನೆ ಆಗೋಯ್ತು. ಯಾರಿರ್ಬೇಕು? ಸಮುದ್ರ ಹೇಳ್ದಂಗೆ ಕೇಳ್ತದೆ, ಗಾಳಿ ಹೇಳ್ದಂಗೆ ಕೇಳ್ತಾರೆ, ಗಾಳಿ ಹೇಳ್ದಂಗೆ ಕೇಳ್ತು, ಸಮುದ್ರ ಹೇಳ್ದಂಗೆ ಕೇಳ್ತು. ಯಾರಿರ್ಬೋದು ಇದು? ಆಮೆನ್. ನಿನ್ನ ಕಷ್ಟಗಳನ್ನು ಇವತ್ತು ಗದರಿಸಲ್ವಾ? ಅಲ್ಲೋಲ ಕಲ್ಲೋಲವಾಗೋ ನಿನ್ನ ಕುಟುಂಬವನ್ನ ಸಮಾಧಾನವಾಗಿ ನಡೆಸಲ್ವಾ? ಆರಾಮಾಗಿ ನಿನ್ನ ಕುಟುಂಬವನ್ನು ನಡೆಸ್ತಾನೆ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಏನ್ ಹೇಳ್ತಾರೆ ಶಿಷ್ಯರು, ಈಗ ನೀನು ಯಾರಂತ ನಮಗೆ ಗೊತ್ತಾಯ್ತು. ಆಮೆನ್. ಒಂದೊಂದು ಕಷ್ಟದಲ್ಲಿ ದೇವರು ನಿನ್ನ ತಪ್ಪಿಸುವಾಗ, ನೆಕ್ಸ್ಟ್ ಕಷ್ಟಗಳು ಬರುವಾಗ ನೀನು ಗಲಿಬಿಲಿ ಆಗ್ಬಾರ್ದು, ನೀನ್ ಡಿಸ್ಟರ್ಬೆನ್ಸ್ ಆಗ್ಬಾರ್ದು, ನೀನ್ ಡಿಪ್ರೆಷನ್ಗೆ ಬೀಳ್ಬಾರ್ದು.
ಡಿಪ್ರೆಷನ್ಗಾಗ್ಲಿ, ಅಪ್ರಾಕ್ಷನ್ಗಾಗ್ಲಿ, ಗಡಿಬಿಡಿಗಾಗ್ಲಿ, ಕಳವಳಕ್ಕಾಗ್ಲಿ ನೀನು ಅವಕಾಶ ಕೊಡಬಾರ್ದು. ಇಂದಿನ ದಿನಗಳಲ್ಲಿ, ಇಂದಿನ ಕಷ್ಟಗಳಲ್ಲಿ, ಹಳೆಯ ದಿನಗಳಲ್ಲಿ ಆರಂಭದಲ್ಲಿ ನಾನು ಯೇಸು ಸ್ವಾಮಿಗೆ ಹೋದಾಗ, ಚರ್ಚ್ಗೆ ಹೋದಾಗ ಹೆಂಗೆ ಬಿಡುಗಡೆ ಕೊಟ್ಟ, ಹೆಂಗೆ ಮನೆ ಕಟ್ಕೊಟ್ಟ, ಹೆಂಗೆ ಕೆಲಸ ಕೊಟ್ಟ, ಹೆಂಗೆ ಮದುವೆ ಮಾಡಿಕೊಟ್ಟ, ಹೆಂಗೆ ಒಡವೆ ಕೊಟ್ಟ, ಹೆಂಗೆ ಗಾಡಿ ಕೊಟ್ಟ, ಹೆಂಗೆ ಮೊಬೈಲ್ ಕೊಟ್ಟ, ಅದ್ಭುತವಾಗಿ ಹೆಂಗೆ ನನ್ನ ಕುಟುಂಬನ ನಡೆಸ್ತಾ ಇದ್ದಾನೆ. ಯಾರೊಬ್ಬರಿಗೂ ನನ್ನನ್ನು ಅಧೀನ ಮಾಡ್ತೀರಾ ಅದನ್ನು ತಿಳ್ಕೊಂಡು ಬಲ ಹೊಂದಿಕೊಂಡು ನಿನ್ನ ದೇವರು ಯಾರು ಅಂತ ಹಂಗೆ ಗೊತ್ತಾಗೋದು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಮತ್ತಾಯ 11:27, ಮತ್ತಿ 11:20, ಮ್ಯಾಥ್ಯೂ ಚಾಪ್ಟರ್ 11:27. ನನ್ನ ತಂದೆಯು ಎಲ್ಲವನ್ನು ನನಗೆ ಒಪ್ಪಿಸಿದ್ದಾನೆ, ಅದೇ ಹೊರತು ಇನ್ಯಾವನು ಮಗನೇ ಹೊರತು ಇನ್ಯಾವನು ತಂದೆಯನ್ನು ತಿಳಿದವನಲ್ಲ. ಮಗನೇ ಹೊರತು ಇನ್ಯಾವನು ತಂದೆಯನ್ನು ತಿಳಿದವನಲ್ಲ. ಮತ್ತು ಮಗನು ತಂದೆಯನ್ನು ಯಾರಿಗೆ ಪ್ರಕಟಿಸುವುದಕ್ಕೆ ಮನಸ್ಸುಳ್ಳವನಾಗಿದ್ದಾನೋ ಅವನು ಆತನನ್ನು ತಿಳಿಯಪಡಿಸುತ್ತಾನೆ. ಆಮೆನ್. ಪ್ರೈಸ್ ದಿ ಲಾರ್ಡ್. ಏನು ಈ ವಾಕ್ಯ ಅಂದ್ರೆ, ಯೇಸು ಸ್ವಾಮಿ ಯಾರಂತ ತಂದೆಯಾದ ಯೆಹೋವ ದೇವರು ಗೊತ್ತು, ಯೆಹೋವ ದೇವರು ಯಾರಂತ ಯೇಸು ಸ್ವಾಮಿ ಗೊತ್ತು. ವಿಶ್ವಾಸದ ಬಗ್ಗೆ ಕೂಡ ಅಲ್ಲಿದೆ. ನಮಗೆ ಯಾರು ತಂದೆ ಅಂತ ತಿಳಿಸ್ಬೇಕಂದ್ರೆ ಯೇಸು ಸ್ವಾಮಿ ನಮ್ಮನ್ನ ತಂದೆ ಹತ್ರ ಕರ್ಕೊಂಡೋಗಿ, ತಂದೆ ಇವರೇ ಇಂಥವನ್ನಂತ ಪರಿಚಯ ಮಾಡೋನೆ ಯೇಸು ಸ್ವಾಮಿ. ಈಗ ನಿಮಗೆ ದೇವ್ರು ಯಾರಂತ ಗೊತ್ತಾಗಿದೆಯಾ? ಇಷ್ಟು ದಿನ ಆಯ್ತು ಚರ್ಚಿಗೆ ಬಂದು, ಇಷ್ಟು ದಿನ ಆಯ್ತು ನೀನು ಬ್ಯಾಪ್ಟಿಸಮ್ ತಗೊಂಡು, ಇಷ್ಟು ವರ್ಷಗಳಿಂದ ಕರ್ತನ ಭೋಜನ ತಿಂತೀಯ, ಇಷ್ಟು ದಿನಗಳಿಂದ ಮನೆಯಲ್ಲಿ ಪ್ರೇಯರ್ ಮಾಡ್ತೀಯ, ಎಲ್ಲಾರಿಗಿನ ಮುಂಚೆ ದೇವ್ರ ಹತ್ರ ಬಂದಿದೀಯ, ದಾಹದಿಂದ ಓಡಿ ಓಡಿ ಬರ್ತೀಯ ಚರ್ಚ್ಗೆ. ನಿನ್ನ ದೇವ್ರು ಯಾರಂತ ಗೊತ್ತಾಗಿದ್ಯಾ? ಯೇಸು ಸ್ವಾಮಿಗೆ ತಂದೆ ಯಾರಂತ ನನಗೆ ಗೊತ್ತು. ನಿನಗೆ ಗೊತ್ತಾಗಿದೆಯಾ ತಂದೆ ಯಾರಂತ? ತಿಳ್ಕೊಂಡಿದೀಯಾ? ತಿಳ್ಕೊಳ್ಳೋ ತರ ಯೇಸು ಸ್ವಾಮಿ ಹತ್ರ, ಯೇಸು ಕ್ರಿಸ್ತನನ್ನು ನಂಬಿ ಯೇಸು ಸ್ವಾಮಿ ಹತ್ರ, ತನ್ನ ತಂದೆ ಹತ್ರ ನಿನ್ ತಂದೆನ ತಿಳಿಸುವಂತ ಕೇಳಿದೀಯಾ? ನನ್ನ ತಂದೆಯ ಬಳಿಗೆ ಕರ್ಕೊಂಡು ಹೋಗು ಅಂತ ಕೇಳಿದ್ರೆ ಖಂಡಿತ ಯೇಸು ಸ್ವಾಮಿ ಕರ್ಕೊಂಡೋಗಿ ಯಾರಂತ ತಿಳಿಸ್ತಾನೆ. ಒಂದು ನಿಜ ಹೇಳ್ತೀನಿ, ನಿನಗೆ ಯೇಸು ಸ್ವಾಮಿ ಯಾರಂತ ಗೊತ್ತಿಲ್ಲ ಅಂದ್ರೆ ದೇವರು ಯಾರಂತ ನಿನಗೆ ಅರ್ಥ ಆಗಲ್ಲ. ಆಮೆನ್, ಹಲ್ಲೆಲೂಯಾ. ನಿನ್ನ ದೇವರು ಯಾರಂತ ಗೊತ್ತಾಗ್ಬೇಕಂದ್ರೆ ಯೇಸು ಸ್ವಾಮಿನ ಫಸ್ಟ್ ತಿಳ್ಕೊ, ಅರ್ಥ ಮಾಡ್ಕೊ. ನಿನ್ನ ಯೇಸು ಸ್ವಾಮಿ ನಿನಗೆ ಏನ್ ಬೇಕಾದ್ರೂ ಮಾಡ್ತಾನೆ. ಯೇಸು ಸ್ವಾಮಿ ದೇವರು, ಆತನು ಸರ್ವಶಕ್ತನು, ಸರ್ವೋನ್ನತನು, ಮಹೋನ್ನತನು, ಸರ್ವಶಕ್ತನು, ಆಧಿಪತಿ, ಅಂತ್ಯವು, ಮೊದಲನೆಯನು, ಕಡೆಯವನು, ಎಲ್ಲರ ಸಂಗಡಿಗನು, ಕ್ಯಾನ್ಸರ್ ಇಂದ ಬಿಡುಗಡೆ ಕೊಡೋನು, ಏಡ್ಸ್ ಇಂದ ಬಿಡುಗಡೆ ಕೊಡೋನು, ರೋಗಗಳಿಂದ ಬಿಡುಗಡೆ ಕೊಡೋನು, BP ಶುಗರ್ ಇಂದ ಬಿಡುಗಡೆ ಕೊಡೋನು, ಥೈರಾಯ್ಡ್ ಇಂದ ಬಿಡುಗಡೆ ಕೊಡೋನು, ಎಲ್ಲ ವ್ಯಾಧಿ ಕಟ್ಟುಗಳಿಂದ ಬಿಡುಗಡೆ ಕೊಡೋನು, ಕಷ್ಟಗಳಿಂದ ಬಿಡಿಸೋನು, ಉದ್ಯೋಗವನ್ನು ಕೊಡೋನು, ಸಂತಾನವನ್ನು ಕೊಡೋನು, ಸಮಾಧಾನವನ್ನು ಕೊಡೋನು, ಸಂತೋಷವನ್ನು ಕೊಡೋನು, ಸಂಬಂಧಗಳನ್ನು ಮತ್ತೆ ಏರ್ಪಡಿಸೋನು, ಒಡೆದೋಗಿರೋ ಕುಟುಂಬಗಳನ್ನು ಕಟ್ಟೋನು. ತಂದೆ ತಾಯಿಗಳಿಗೆ ಮಕ್ಕಳ ಅವಿಧೇಯತ್ವದಿಂದ ವಿಧೇಯತ್ವ ಕಡೆಗೆ ತಿರುಗಿಸೋನು. ಮಕ್ಕಳು ಮಾತು ಕೇಳಲ್ಲ, ಮಕ್ಕಳು ನಿನ್ನ ಕಡೆಗೆ ತಿರುಗಲ್ಲ, ಹೇಳಿದ್ದು ಕೇಳಲ್ಲ, ತಿರುಗಿಸ್ತಾನೆ ನಿನ್ನ ಕಡೆಗೆ ಮಕ್ಕಳನ್ನ. ದೇವರು ಸರ್ವಶಕ್ತನು, ದಯಾಳು, ಸರ್ವೋತ್ತಮನು. ನೀನ್ ಯಾರಂತ ನಮಗೆ ಗೊತ್ತು. ನಿಮ್ಮನ್ನ ತಿಳಿದಿದ್ದೀವಿ, ನಿಮ್ಮನ್ನ ನಂಬಿದ್ದೀವಿ, ನಿಮ್ಮನ್ನ ತಿಳಿದಿದ್ದೀವಿ. ಹಲ್ಲೆಲೂಯಾ. ಈ ವಾಕ್ಯ ಹೇಳ್ತಾರೆ, ನಾನು ತಂದೆಯನ್ನ ತಿಳ್ಕೊಂಡಂಗೆ ನೀವು ಕೂಡ ತಂದೆಯನ್ನ ತಿಳ್ಕೊಳ್ಳಿ. ನನ್ನನ್ನು ತಿಳ್ಕೊಂಡ್ರೆ ತಂದೆಯನ್ನ ತಿಳ್ಕೊಂತೀವಿ. ನನ್ನನ್ನು ತಿಳ್ಕೊಳ್ಳಿಲ್ವಾ ತಂದೆ ಕೂಡ ಯಾರು ಅಂತ ನನಗೆ ಅರ್ಥ ಆಗಲ್ಲ, ಗೊತ್ತಾಗಲ್ಲ ಅಂತ ಯೂದನ್ನ ಆ ಕಾಲದಲ್ಲಿ ಯೇಸು ಸ್ವಾಮಿ ಬೈದು ಬಿಟ್ಟ. ನೀವು ನನ್ನನ್ನು ಅರ್ತಿದ್ರೆ ತಾನೇ ನನ್ನ ತಂದೆಯನ್ನ ಅರಿತೀರಾ. ನನ್ನನ್ನು ನಂಬಿದ್ರೆ ನಿಮಗೆ ತಂದೆ ಯಾರಂತ ಗೊತ್ತಾಗುತ್ತೆ. ಆಮೇಲೆ ಲಾಸ್ಟ್ ಒಂದು ವಾಕ್ಯ ನೋಡಿ, ಯೋಬ 19:25, ಜೋಬ್ ಚಾಪ್ಟರ್ 19:25, ಯೋಬ ಗ್ರಂಥము 19:25, 19:25. ನಾನಂತೂ ನನ್ನ ವಿಮೋಚಕನು ಏನ್ ಸ್ವರೂಪನು, ಜೀವ ಸ್ವರೂಪನಂತ ಬಲ್ಲೆನು. ಆತನು ಕಡೆಗೆ ಧೂಳಿನ ಮೇಲೆ
ಸಾಕ್ಷಿಯಾಗಿ ನಿಂತುಕೊಳ್ಳುವೆನು. ಯೋಬ ಈ ಮಾತನಾಡುವಾಗ ಅವನ ಹತ್ರ ಏನೇನು ಚೆನ್ನಾಗಿಲ್ಲ. ತಲೆ ಎತ್ತಿ, 5 ನಿಮಿಷದಲ್ಲಿ ಮುಗಿಸ್ತೀನಿ, 1 ಅವರ್ ಕೂಡ ಆಗಿಲ್ಲ. ತಲೆ ಎತ್ತಿ ಎಲ್ಲರೂ. ವಾಕ್ಯ ಸಿಕ್ತ ಎಲ್ಲರಿಗೂ? ಎಲ್ಲರಿಗೂ ವಾಕ್ಯ ಸಿಕ್ತ? ಏನ್ ಈ ವಾಕ್ಯದ ಅರ್ಥ ಗೊತ್ತಾ? ಯೋಬ ಈ ಮಾತನ್ನ ಆಡುವಾಗ ಆರೋಗ್ಯ ಇಲ್ಲ. ಏನಿಲ್ಲ? ಮೈ ಎಲ್ಲ ಹುಣ್ಣು, ಹಿಂಗಂತ ಇದ್ದಾರೆ, ಹಿಂಗ್ ಕೆಲಿತಾ ಇದ್ದಾರೆ. ತಲೆ ಕೂಡ, ಕೈ ಕಾಲು ತಲೆ ಎಲ್ಲ ಫುಲ್ಲು ಕಜ್ಜಿ. ಸ್ಕಿನ್ ಪ್ರಾಬ್ಲಮ್, ಸ್ಕಿನ್ ಡಿಸೀಸ್, ಒಂಥರ ಮೈಯೆಲ್ಲ ಕಲರೇ ಬೇರೆ. ಗಿವ್ ಬರ್ತಾ ಇದೆ. ಏನ್ ಬರ್ತಾ ಇದೆ? ಗಿವ್ ಬರ್ತಾ ಇದೆ ಮೈಯಲ್ಲಿ. ಹೆಂಡತಿ ಬೇಜಾರಾಗಿದ್ದಾರೆ, 10 ಮಕ್ಕಳು ಸತ್ತೋಗಿದ್ದಾರೆ, ಮನೆ ಬಿದ್ದೋಗಿದೆ, ಆಸ್ತಿ ಹೋಗಿದೆ. ಆಸ್ತಿ ಏನೂ ಇಲ್ಲ, ಒಂದು ಆಸ್ತಿನೂ ಇಲ್ಲ. ಕೋಟ್ಯಾಧೀಶ್ವರ. ಯಾರು? ಯೋಬ. ಎಂತವನು? ಕೋಟ್ಯಾಧೀಶ್ವರ, 1 ರೂಪಾಯಿನೂ ಇಲ್ಲ. ಈ ಮಾತು ಹೇಳುವಾಗ ಯೋಬ ಹೇಳುವಾಗ ಯಾರಿಗೆ? ಸ್ನೇಹಿತರಿಗೆ ಹೇಳ್ತಾ ಇದ್ದಾನೆ. 3 ಸ್ನೇಹಿತರಿಗೆ ಹೇಳ್ತಾ ಇದ್ದಾನೆ. ಏನಂತ ಹೇಳ್ತಾ ಇದ್ದಾನೆ? ನನ್ನ ಸರ್ವಶಕ್ತನಾದ ಯೇಸು ಸ್ವಾಮಿಯನ್ನ ಕಣ್ಣಾರೆ ಈ ಕಣ್ಣಲ್ಲೇ ನೋಡ್ತೀವಿ. ಹೇಳುವಾಗ ಯೋಬ ಸಾಯೋ ಸ್ಟೇಜ್. ಸತ್ಯ ಹೇಳ್ತಾ ಇದ್ದಾನೆ. ಈ ಯೋಬ ಗ್ರಂಥವೆಲ್ಲ ಓದಿ ಎಂತ ನಂಬಿಕೆ ಯೋಬನಿಗೆ. ಇನ್ನೇನ್ ಸಾಯ್ಬೇಕು, ನಾನು ಇದೇ ಬಾಡಿಯಲ್ಲೇ ಯೇಸು ಸ್ವಾಮಿ ನೋಡ್ತೀನಿ. ಇದೇ ಅಲ್ವಾ ನಂಬಿಕೆ? ಅದೇ ತರ ನೋಡ್ದ, ಅದೇ ತರ ದೇವರು ಬಿಡುಗಡೆ ಕೊಟ್ಟ ಅವನಿಗೆ. ದೇವರು ಡಬಲ್ ಪೋರ್ಷನ್ ಬ್ಲೆಸ್ಸಿಂಗ್, ಆಶೀರ್ವಾದ ಕೊಟ್ಟ. 2 ಬ್ಲೆಸ್ಸಿಂಗ್ ಸಿಕ್ತು ಅವನಿಗೆ. ಆರೋಗ್ಯ ವಾಪಸ್ ಕೊಟ್ಟ, 10 ಮಕ್ಕಳು ತಿರ್ಗಾ ಹುಟ್ಟಿದ್ರು, ಹೆಂಡತಿನ ವಾಪಸ್ ಕೊಟ್ಟ, ಮನೇನ ವಾಪಸ್ ಕೊಟ್ಟ, ಸುತ್ತೆಲ್ಲ ಡಬಲ್ 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 ಕೊಟ್ಟ. ನಿಮಗೆ ನಂಬಿಕೆ ಮಾತಾಡ್ತಾ ಇದ್ದೇನೆ. ನನ್ನ ದೇವರನ್ನ ನಾನೇ ಈ ಕಣ್ಣಲ್ಲಿ ಸತ್ತೋದ ಮೇಲೆಲ್ಲ ಬದುಕಿರೋವಾಗಲೇ ದೇವರನ್ನ ನೋಡ್ತೀನಿ. ನಿಮ್ಮ ಮನೆಗೆ ಕೂತ್ಕೊಳ್ಳಿ. ಅದೇ ಗ್ರಂಥದಲ್ಲೇ 40ನೇ ಅಧ್ಯಾಯ 41ನೇ ಅಧ್ಯಾಯದಲ್ಲಿ ದೇವರ ಮುಂದೆ ಪ್ರತ್ಯಕ್ಷ, ದೇವರ ಮುಂದೆ ಪ್ರತ್ಯಕ್ಷ ಕಣ್ಣಾರೆ ನಿಜವಾಗ್ಲೂ ಹಂಗೆ ನೋಡ್ತಾರೆ. ಅದೊಂದು ಮೆಸೇಜ್ ಇನ್ನೊಂದಿನ ಹೇಳ್ತೀನಿ. ನೀವು ಅಷ್ಟೇ ಅಂತ ಕಷ್ಟಗಳಲ್ಲಿ ನಿನಗೆ ಯೋಪಿಸೋದ್ರೆ ನಿನಗೂ ನನಗೆ ಬರಲ್ಲ. ಸ್ವಲ್ಪ ಅವ್ರು ಬಂದಿರೋದ್ರಲ್ಲಿ ಒಂದೊಂದು ಚೂರು ಬರ್ತದೆ ಅಷ್ಟೇ, ನಮ್ಗೆ ಒಂದು ಪಾಯಿಂಟ್ ಕೂಡ ಬರಲ್ಲ. ನೀನು ಅಂತ ಕಷ್ಟಗಳಲ್ಲಿ ನಂಬಿಕೆ ಮಾತುಗಳಾಡ. ಆ ಕಷ್ಟಗಳಲ್ಲಿ ಎಂತ ಮಾತುಗಳಾಡ್ತೀಯ? ನಂಬಿಕೆ ಮಾತುಗಳಾಡು. ಫುಲ್ ನಂಬಿಕೆ ಮಾತುಗಳಾಡು. ಏನು ಅಪನಂಬಿಕೆಗೆ ಅವಕಾಶನೇ ಕೊಡಬೇಡ. ಫುಲ್ ಆಗಿ ನಂಬಿಕೆಯಿಂದ ಮಾತಾಡು. ಹಲ್ಲೆಲೂಯಾ, ಆಮೆನ್. ಚೆನ್ನಾಗಿ ತಿಳ್ಕೊ. ದೇವರು ಯಾರಂತ ಚೆನ್ನಾಗಿ ಓದಿ ಓದಿ ಕೇಳಿ ಕೇಳಿ ಬೈಬಲ್ ಯಾರನ್ನ ಓದಿಸ್ಕೊಂಡು ಓದಕ್ ಬರಲ್ಲ ಅಂದ್ರೆ ಓದಿ 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 ತಿಳ್ಕೊ. ನಿನಗೆ ಆ ತರ ಮಾತುಗಳಾಗ್ತದೆ. ಥ್ಯಾಂಕ್ ಯು ಜೀಸಸ್. ನಾವೆಲ್ಲ ನಿಂತ್ಕೊಳ್ಳೋಣ ದೇವರ ಸನ್ನಿಧಿಯಲ್ಲಿ. ಆಮೆನ್. ಹಲ್ಲೆಲೂಯಾ. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಜೀಸಸ್. Hallelujah. Amen. उनकी प्रेम में दिव्य नाम में टेस्ट मारना प्रभु, मैं आपको टेस्ट करना प्रभु, ज्यादा करना प्रभु, पूरा करना प्रभु. तुम कौन है मेरे को पता किया. तुम सर्वशक्तिमान है, तुम दयालु है, तुम बहुत सभी मनुष्य के लिए, सभी मानव के लिए, सभी माँ बाप के लिए तुम अच्छा बाप है, तुम अच्छा परमेश्वर है. सभी हमको देने वाला सर्वशक्तिमान है. ಇನ್ನೆಲ್ಲವನ್ನ ಕೊಡೋ ದೇವರು. ತಂದೆ ತಾಯಿಗಳಿಗಿಂತ ಒಳ್ಳೆಯವನು, ಸ್ನೇಹಿತರಿಗಿಂತ ಒಳ್ಳೆಯವನು. ದಯಾಳು ಆಗಿದೆಯಾ. ಧಾರಾಳವಾಗಿ ನಮಗೆ ಬೇಕಾಗಿರೋ ವರಗಳನ್ನ, ಸಹಾಯವನ್ನ, ಆರೋಗ್ಯವನ್ನ, ಕೃಪೆಯನ್ನ, ಸಂತೋಷವನ್ನ, ಅಧಿಕಾರವನ್ನ, ದೀರ್ಘ ಶಾಂತಿಯನ್ನ, ಕೃಪೆಯನ್ನ ನೀನು ಅನುಗ್ರಹಿಸಿದೆಯ ದೇವ. ಕೊಟ್ಟಿದೆಯ ರಾಜ, ಕಾಪಾಡಿದೆಯ ರಾಜ, ನಡೆಸಿದೆಯ ಸ್ವಾಮಿ. ಓ ದೇವರೇ, ಓ ಕರ್ತನೆ, ಬಾ ನಮ್ಮ ಬದುಕಿನಲ್ಲಿ, ಬಾ ನಮ್ಮ ಜೀವನದಲ್ಲಿ, ಬಾ ನಮ್ಮ ಲೈಫಲ್ಲಿ, ಬಾ ನಮ್ಮ ಮಾರ್ಗದಲ್ಲಿ, ಬಾ ನಮ್ಮ ಲೈಫಲ್ಲಿ ಬಂದು ನಮ್ಮನ್ನ ಬಲಪಡಿಸು, ಬಂದು ನಮ್ಮನ್ನ ಆಶೀರ್ವದಿಸು, ಬಂದು ನಮ್ಮನ್ನ ಬಲಪಡಿಸು. ನೀನು ಯಾರಂತ ನಾನು ತಿಳ್ಕೊಂಡಿದ್ದೀನಿ ರಾಜ. ನೀನು ಯಾರಂತ ನಾನು
ನಂಬಿದೀನಿ ರಾಜ. ದೇವರೇ, ನಾನು ನನ್ನ ಕಷ್ಟದಲ್ಲಿ, ನಾನು ನನ್ನ ಶೋಧನೆಯಲ್ಲಿ, ನಾನು ನನ್ನ ಉಪದ್ರವದಲ್ಲಿ, ನಾನು ನನ್ನ ದುಃಖದಲ್ಲಿ ನಿನ್ನನ್ನು ಮಹಿಮೆ ಪಡಿಸುವಂತೆ ಕೃಪೆಯನ್ನು ದಯಪಾಲಿಸು. ಶಾಬಾಬ ಲಾಬ ಬಾಬ ಡಾಬ ಬಾಗ ಲಾಬ ಕಾಲಾಬ ರಾಬ ಶಾಬಾಬ ರಾಬೋ ಓಕೆ ಲಿಯಾ ಅಂಡ ರಬೋ ಚಿಕ್ಕ ಲಂಗ ರಬೋ ಸೇಕೆ ಲಿಯಾ ಅಂಡು ರಿಕ್ಕ ಸಂಗ ರಗ ರಬ ಓ ರಿಕ್ಕ ಬಾಲ ತೋರು ಬಾಬ. ಆಮೆನ್ ಆಮೆನ್ ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ಜೀಸಸ್. ಪ್ರೈಸ್ ದಿ ವಂಡರ್ಫುಲ್ ಆಫ್ ದಿ ಲಾರ್ಡ್. ಆಮೆನ್. Hallelujah. Hallelujah. Praise the Lord. Praise the Lord. Amen. Amen. Thank you, Lord. Thank you, Lord. ಎಲ್ಲರ ಹತ್ರ ಮಾತಾಡಿದ್ದೀರ. ನೀವು ಯಾರಂತ ತಿಳ್ಕೊಂಡು ಅನ್ಕೊಂಡು ಮನಸ್ಸುಗಳನ್ನು ತೆರೆರಾಜ, ಬುದ್ಧಿಯನ್ನು ಅನುಗ್ರಹಿಸುವ, ಕಿವಿಗಳನ್ನು ತೆರೆರಾಜ, ಹೃದಯಗಳನ್ನು ತೆರೆರಾಜ. ಎಂಥ ಕಷ್ಟದಲ್ಲಿ, ಎಂಥ ಪರಿಸ್ಥಿತಿಯಲ್ಲಿ ಶೇಕ್ ಆಗ್ದಿರ, ಶಾಕ್ ಆಗ್ದಿರ, ಶೇಕ್ ಆಗ್ದಿರ, ಶಾಕ್ ಆಗ್ದಿರ, ಗಡಿಬಿಡಿ ಆಗ್ದಿರ, ಕಳವಳ ಆಗ್ದಿರ. ನನ್ನ ದೇವರು ಯಾರಂತ ನನಗೆ ಗೊತ್ತು. ನನ್ನ ದೇವರು ದಯಾಳು, ನನ್ನ ದೇವರು ಸರ್ವಶಕ್ತನು, ನನ್ನ ದೇವರು ಸತ್ತವರನ್ನು ಬದುಕಿಸುವವನು. Praise the Lord. Praise the Lord. ಪ್ರಾರ್ಥನೆ ಮಾಡಿ ಕರ್ತನೇ ಆಶೀರ್ವದಿಸಿ. ಯಾರಿಗೆ ಆರೋಗ್ಯ ಇಲ್ಲ ಅವ್ರಿಗೆ ಆರೋಗ್ಯವನ್ನು ಕೊಡು. ಯಾರಿಗೆ ಉದ್ಯೋಗ ಇಲ್ಲ ಉದ್ಯೋಗವನ್ನು ದಯಪಾಲಿಸು. ಯಾರಿಗೆ ಸಮಾಧಾನ ಇಲ್ಲ ಅವರಿಗೆ ಸಮಾಧಾನ ಕೊಡು. ಯಾರಿಗೆ ಎಕ್ಸಾಮ್ ಬರೀತಾ ಇದ್ದಾರೋ ಅವ್ರಿಗೆ ಒಳ್ಳೆ ಜ್ಞಾನವನ್ನು ಕೊಡು. ಓದೋ ಮಕ್ಕಳಿಗೆ ಓದೋ ಜ್ಞಾನವನ್ನು, ಅಭಿಷೇಕವನ್ನು ಕೊಡು. ಯಾರ್ಯಾರು ಕುಟುಂಬ ನಡೆಸ್ತಾ ಇದ್ದಾರೋ ಅವ್ರ ಕುಟುಂಬ ನಡೆಸೋದಕ್ಕೆ ಕೃಪೆಯನ್ನು ದಯಪಾಲಿಸು. ಯಾರ್ಯಾರಿಗೆ ಆದಾಯ ಇಲ್ಲೋ ಅವರಿಗೆ ಆದಾಯವನ್ನು ದಯಪಾಲಿಸಿ. ಯಾರ್ಯಾರು ಸಾಲದಲ್ಲಿದ್ದಾರೋ ಸಾಲಗಳಿಂದ ಬಿಡುಗಡೆಯನ್ನು ಕೊಡಪ್ಪ, ಆಶೀರ್ವದಿಸು. ಯಾರ್ಯಾರು ಎಕ್ಸಾಮ್ ಬರೆದಿದ್ದಾರೋ ಅವ್ರಿಗೆ ಒಳ್ಳೆ ರಿಸಲ್ಟ್ ಅನ್ನು ಬರುವ ಹಾಗೆ ಕೃಪೆಯನ್ನು ದಯಪಾಲಿಸು, ಆಶೀರ್ವದಿಸು, ಬಲಪಡಿಸು, ಕಾಯಿ ನಿನ್ನ ಹೆಸರಿನಲ್ಲಿ ಕಾಪಾಡು. ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ಪ್ರಾರ್ಥಿಸಿ ಬೇಡಿ ಬಂದಿದ್ದೀನಿ ನನ್ನ ಪರಲೋಕದಲ್ಲಿರುವ ಒಳ್ಳೆಯ ತಂದೆಯೇ. ಆಮೆನ್ ಆಮೆನ್ ಆಮೆನ್. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯತೆಯು ಯಾವಾಗಲೂ ಎಂದೆಂದಿಗೂ ನಿಮ್ಮೆಲ್ಲರ ಸಂಗಡ